ತಂದೆ ತಾಯಿಗಳು ಆತನು ಕಂಡು ಬೆರಗಾದರು ಮತ್ತು ಆತನ ತಾಯಿ ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದ್ದಿ? ನಿನ್ನ ತಂದೆಯು ನಾನು ಎಷ್ಟು ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು. ಸೊ ವೆನ್ ದೇ ಸೋ ಹಿಮ್, ಓಕೆ, ದೇ ವರ್ ಅಮೇಜ್ಡ್ ಆ್ಯಂಡ್ ಹಿಸ್ ಮದರ್ ಸೆಡ್ ಟು ಹಿಮ್, ಸನ್, ವೈ ಹ್ಯಾವ್ ಯು ಡನ್ ದಿಸ್ ಟು ಅಸ್? ಲುಕ್, ಯುವರ್ ಫಾದರ್ ಆ್ಯಂಡ್ ಐ ಹ್ಯಾವ್ ಸಾಟ್ ಯು ಆನ್ಷಿಯಸ್ಲಿ. ರೈಟ್? ಚಿಂತೆಯಿಂದ ನಾವು ಚಿಂತೆ ಮಾಡಿದೆವು, ತಳಮಳಗೊಂಡೆವು ನಾವು. ರೈಟ್? ನೆಕ್ಸ್ಟ್ ಯೇಸುವಿನ ಉತ್ತರ ನೋಡಿ. And he said to them, why did you seek me? Did you not know that I must be about my father's business? ಅವನ ಫಿಸಿಕಲ್ ತಂದೆಯ ಬಿಸ್ನೆಸ್ ಏನು? ಕಾರ್ಪೆಂಟರ್. He was the carpenter's son. ತಂದೆ ಒಟ್ಟಿಗೆ ಕಿಸಿಲು ಹಾಕುವುದನ್ನು ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದೀಯಾ? 3 ದಿನ ತಪ್ಪಿದ್ದಾನೆ. ಮಮ್ಮಿ ಬೆತ್ತ ಹಿಡ್ಕೊಂಡು ಬರಲಿಲ್ಲ 12 ವರ್ಷದ ಹುಡುಗನಿಗೆ. ಆತನು ಏನು ಮಾಡ್ತಾ ಇದ್ದ? ರೈಟ್ ಸಂಗತಿ ಮಾಡ್ತಾ ಇದ್ದ. ನಿಮ್ಮ ಮಕ್ಕಳು ರೈಟ್ ಸಂಗತಿಗಳನ್ನು ಮಾಡಿದರೆ ಅವರಿಗೆ ಹೊಡಿಬೇಡ್ರಿ. ರಾಂಗ್ ಮಾಡಿದರೆ ಮಾತ್ರ ಮಾತಾಡಿ. ರೈಟ್? ನೆಕ್ಸ್ಟ್ ಓದಿ. ನೆಕ್ಸ್ಟ್, ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಇದು ಪಕ್ಕದವರಿಗೆ ಹೇಳ್ರಿ, ಇದು ಯೇಸು ಏನು ಮಾತಾಡಿದ ನಿಮ್ಗೆ ಎಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ. ಯೇಸುವಿನ ತಾಯಿಗೆ ಮತ್ತು ತಂದೆಗೆ ಅರ್ಥ ಆಗಲಿಲ್ಲ. ಕೆಲವೊಮ್ಮೆ ನಾವು ಕೆಲವ್ರನ್ನ ಅರ್ಥಪಡಿಸೋಗೋಸ್ಕರ ನಾವು ದೇವರಿಗೆ ಅವಿಧೇಯರಾಗಲಿಕ್ಕೆ ಆಗೋದಿಲ್ಲ. ಯಾರಿಗಂತ ಅರ್ಥಪಡಿಸ್ತೀರಿ? ಯಾವ ಸೇವಕನಿಗಂತ ಅರ್ಥಪಡಿಸ್ತೀರಿ? ರೈಟ್? ನೀವು ಏನು ಮಾಡ್ತಾ ಇದ್ದೀರಿ ದೇವರ ಮುಂದೆ ರೈಟ್ ಸಂಗತಿ ಮಾಡುವಾಗ ನಿನ್ನ ಹೆಂಡತಿಗೆ ಅರ್ಥ ಆಗ್ಲಿಕ್ಕಿಲ್ಲ, ನಿನ್ನ ಮಕ್ಕಳಿಗೆ ಅರ್ಥ ಆಗ್ಲಿಕ್ಕಿಲ್ಲ, ನಿನ್ನ ತಂದೆಗೆ ಅರ್ಥ ಆಗ್ಲಿಕ್ಕಿಲ್ಲ, ತಾಯಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಯೇಸುವಿನ ತಾಯಿಗೆ ಅರ್ಥ ಆಗಲಿಲ್ಲ, ನಿನ್ನ ಫ್ರೆಂಡ್ಸ್ಗಳಿಗೆ ಅರ್ಥ ಆಗ್ಲಿಕ್ಕಿಲ್ಲ, ನೀನು ಕೆಲಸ ಮಾಡೋ ಬಾಸ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಅರ್ಥವಾಗದೆ ಇರುವಂಥದ್ದು ದಟ್ ಇಸ್ ಎ ಡಿಸೆಪ್ಷನ್. ಅರ್ಥ ಆಗದವರೊಟ್ಟಿಗೆ ಈ ಜೋಡಾಗುವಂಥದ್ದು ಡಿಸೊಬಿಡಿಯನ್ಸ್. ಕೇಳ್ತಾ ಇದ್ದೀರಾ? ಪುನಃ ಹೇಳ್ತೇನೆ, ಅರ್ಥ ಆಗದೆ ಇರುವಂಥದ್ದು ಏನು? ಡಿಸೆಪ್ಷನ್. ಸೈತಾನನಿಗೆ ಒಂದೇ ಕೆಲಸ ಗೊತ್ತು, ನಿಮಗೆ ವಾಕ್ಯ ಅರ್ಥ ಆಗಬಾರ್ದು. ಅರ್ಥ ಆದಿರಿ ಅಂತ ಹೇಳಿದ್ರೆ ಅವನ ಹಿಡಿತದಿಂದ ನೀವು ತಪ್ಪಿಸಲ್ಪಟ್ಟಿರಿ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ವಂಚನೆಗೆ ಒಳಗಾದದ್ದು ಆದಾಮನಲ್ಲ. ಯಾರು? ಹವ್ವಳು. ಹವ್ವಳಿಗೆ ಅದು ಅರ್ಥ ಆಗಲಿಲ್ಲ. ಬಟ್ ರೆವಲೇಷನ್ ಇತ್ತು ಯಾರ ಹತ್ರ? ಆದಾಮನ ಹತ್ರ. ಪ್ರಕಟಣೆ ಇತ್ತು ಆದಾಮನ ಹತ್ರ. ದೇವರು ಮಾತಾಡಿದ್ದು ಆದಾಮನ ಹತ್ರ. ಹವ್ವಳ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದ್ರೆ ಆದಾಮನಿಗೆ ಅಧೀನ ಆಗುದು. ಆದಾಮ ಏನು ಹೇಳ್ತಾನೆ ಕೇಳಬೇಕು, ಸರ್ಪ ಏನು ಹೇಳ್ತದೆ ಕೇಳುವುದಲ್ಲ. ರೈಟ್? ಹೇಳ್ತಾ ಇದ್ದೀರಾ? ಆದಾಮನ ಏನು ಮಾಡಬೇಕು? ಆದಾಮನು ಹವ್ವಳಿಗೆ ಟೀಚ್ ಮಾಡಬೇಕು, ಅವಳ ಹತ್ರ ಮಾತಾಡಬೇಕು. ಹಾಗೆಲ್ಲ ತಿನ್ನುವುದಲ್ಲ, ನೀನು ತಿನ್ನುವುದು ಸರಿಯಲ್ಲ ಹೇಳಬೇಕು. ಅದರೊಟ್ಟಿಗೆ ಅವಳು ಸರ್ಪ ಹೇಳಿದನು ಕೇಳಿದಳು ಹೊರತು ಆದಾಮ ಹೇಳಿದ್ದು ಕೇಳಲಿಲ್ಲ. ದಟ್ ಈಸ್ ಕಾಲ್ಡ್ ಡಿಸೊಬೀಡಿಯನ್ಸ್ ಅಂಡ್ ಡಿಸೆಪ್ಷನ್. ಸಭೆಯಲ್ಲಿ ಕೂಡ ದೇವರೊಬ್ಬ ಪಾಲಕನನ್ನು ನೇಮಿಸಿದ್ದಾನೆ. ವಿಶ್ವಾಸಿಗಳು ಹೇಳಿದ್ದಲ್ಲ ಸಭಾಪಾಲಕ ಕೇಳಲಿಕ್ಕೆ ಇರುವುದಲ್ಲ. ಯಾವಾಗ ದುಷ್ಟನಿಂದ ಕೇಳಿ ಬಂದು ಅಡ್ವೈಸ್ ಕೊಡ್ತಾರೆ ಅಂತ ಗೊತ್ತಾಗುದಿಲ್ಲ ಒಮ್ಮೊಮ್ಮೆ. ಯಾಕಂದ್ರೆ ಕೆಲವೊಮ್ಮೆ ಅರ್ಥ ಆಗದಿದ್ದಾಗ ಅಡ್ವೈಸ್ ಕೊಡ್ತಾರೆ. ಸೌಲನು ಕೇಳಿದ, ರೈಟ್? ದೇವರು ಮಾತಾಡಿದ್ದು ಸೌಲನ ಹತ್ರ, ಹೋಗು ಎಲ್ಲ ಕತ್ತೆ ಕುರಿಗಳನ್ನು ಏನು ಮಾಡು, ಕೊಲ್ಲು, ನಾಶ ಮಾಡು ಅಂತ. ಇವನ್ ಜನ ಹೇಳಿದ್ರು ದೇವರಿಗೆ ಕಾಣಿಕೆ ಆಗ್ತಾ ಅಂತ. ದೇವರಿಗೆ ಕಾಣಿಕೆ ಹಾಕಿ, ದೇವರಿಗೆ ಕಾಣಿಕೆ ಬೇಡ, ದೇವರಿಗೆ ನೀನು ಬೇಕು. ಪ್ರೇಸ್ ಗಾಡ್. ಇನ್ನು ಕಾಣಿಕೆ ಬೇಡ.
ನೀನು ಕಾಣಿಕೆ ಕೊಡುವಂಥದ್ದು ಪಾಸ್ಟರ್ ಲಾಭಕ್ಕೆ ಕೊಡಲೇಬೇಡಿ. ನೀವು ಕಾಣಿಕೆ ಕೊಡುವಂಥದ್ದು ನಿಮ್ಮ ಬ್ಲೆಸ್ಸಿಂಗ್ಗೋಸ್ಕರ. ಯು ಆರ್ ಗಿವಿಂಗ್ ಆಫರಿಂಗ್ ಫಾರ್ ಯುವರ್ ಬ್ಲೆಸ್ಸಿಂಗ್, ನಾಟ್ ಪಾಸ್ಟರ್ಸ್ ಬ್ಲೆಸ್ಸಿಂಗ್. ದಟ್ ಇಸ್ ನಿಮ್ಮ ಪಾಸ್ಟರ್ ಬ್ಲೆಸ್ ಆಗ್ತಾರೆ, ಪಾಸ್ಟರ್ ರಿಚ್ ಆಗ್ತಾರೆ ಅಂತ ಹೇಳಿದ್ರೆ ದಟ್ ಇಸ್ ಡಿಸೆಪ್ಷನ್. ದಟ್ ಇಸ್ ಡಿಸೆಪ್ಷನ್, ದಟ್ ಇಸ್ ಅದು ವಂಚನೆ. ಯಾವ ಸೇವಕನು ಬೇರೆಯವರನ್ನು ತೆಗೆದುಕೊಂಡು ರಿಚ್ ಆಗಲಿಕ್ಕೆ ಆಗುವುದು? ರಿಚ್ ಆದರೂ ಜಾಸ್ತಿ ದಿನ ಇರುವುದಿಲ್ಲ. ಬಟ್ ಯಾವ ಸೇವಕನು ಅವನು ಕೊಡ್ತಾನೆ ಅವನು ಬ್ಲೆಸ್ ಆಗ್ತಾನೆ. ಅವನು ಕೊಡುವಾಗ ಅನೇಕರು ಕೊಡುವಂಥದ್ದು ದಟ್ಸ್ ಅ ಗಾಡ್ಸ್ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್. ಯಾರು ಕೂಡ ದೇವರಿಂದ ಹೊರತು ಇನ್ಸ್ಪೈರ್ ಆಗಿದೆ ಅಂತ ಕೊಡುವುದಿಲ್ಲ. ಕೆಲವೊಮ್ಮೆ ಅವರಿಗೆ ಅರ್ಥ ಆಗುವುದಿಲ್ಲ, ಕೊಡ್ತಾರೆ. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಆದಾಮನು ಹೇಳಬೇಕಿತ್ತು ಹವ್ವಳಿಗೆ. ಹವ್ವ ಏನು ಹೇಳಿದು? ಆದಾಮನಿಗೆ ಕೇಳುವಂಥದ್ದು ಅಥಾರಿಟಿಯ ಮೇಲೆ ಓವರ್ ಅಥರೈಸ್ ಮಾಡಿದ ಹಾಗೆ. ಒಂದು ಅಧಿಕಾರದ ಮೇಲೆ ಅಧಿಕಾರ ನಡೆಸುವ ವ್ಯಕ್ತಿ ಅವನು ಯಾವತ್ತೂ ಮೇಲೆ ಬರುವುದಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ಹಾಗಾದರೆ ದೇವರ ವಾಕ್ಯವನ್ನು ಕಲಿಯಿರಿ. ದೇವರ ವಾಕ್ಯ ನಿಮಗೆ ಅರ್ಥ ಆಗ್ತದೆ. ಅರ್ಥ ಆದರೆ ನಿಮಗೆ ಸಮಾಧಾನ. ಯಾರ ವಿಷಯದಲ್ಲಿ ನೀವು ಗುಣಗುಟ್ಟುವುದಿಲ್ಲ, ಯಾರ ತಪ್ಪನ್ನು ಹುಡುಕುವುದಿಲ್ಲ. ಯು ವಿಲ್ ಸ್ಟ್ಯಾಂಡ್ ಆನ್ ಯುವರ್ ಪ್ಲೇಸ್. ನಿಮ್ಮ ಸ್ಥಾನದಲ್ಲಿ ನೀವು ನಿಲ್ತೀರಿ, ಫಂಕ್ಷನ್ ಆಗುತ್ತೀರಿ. ನೋ ಒನ್ ಕ್ಯಾನ್ ಡಿಸೀವ್ ಯು. ನೋ ಒನ್ ಕ್ಯಾನ್ ಡಿಸೀವ್ ಯು. ಯಾರು ನಿಮ್ಮನ್ನು ವಂಚಿಸಲಿಕ್ಕೆ ಆಗುವುದಿಲ್ಲ. ಯು ವಿಲ್ ಗೈಡ್ ಪೀಪಲ್ ರೈಟ್ಲಿ. ನೀವು ಸರಿಯಾಗಿ ಜನರನ್ನು ಗೈಡ್ ಮಾಡುತ್ತೀರಿ, ಇನ್ನೊಬ್ಬರನ್ನು ಗೈಡ್ ಮಾಡುತ್ತೀರಿ. ನೀವು ಮಿಸ್ಗೈಡ್ ಮಾಡುವುದಿಲ್ಲ ಜನರನ್ನು. ನಿಮಗೆ ಒಬ್ಬನಿಗೆ ಅರ್ಥ ಆಯಿತು ಅಂತ ಹೇಳಿದರೆ ಅವನು ಅನೇಕರನ್ನು ಅರ್ಥಪಡಿಸ್ತಾನೆ. ಒಬ್ಬನಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಅನೇಕರನ್ನು ಗಲಿಬಿಲಿಪಡಿಸ್ತಾನೆ. ಹಾಗಾದರೆ ಅರ್ಥ ಆಗಬೇಕಾದ್ರೆ ಅರ್ಥ ಮಾಡಿ ಹೇಳುವವನ ಹತ್ರ ಹೋಗಿ ಕೂತ್ಕೊಳ್ಬೇಕು. ಈ ಸ್ವಾಮಿ ದಾರಿಯಲ್ಲಿ ಹೋಗ್ತಾ ಇದ್ದ, ರೈಟ್? ದಾರಿಯಲ್ಲಿ ಹೋಗುತ್ತಿರುವಾಗ ಹೇಳಿದ, ಆ ಹೆರೋದನ ಸ್ವಲ್ಪ ಹುಳಿ ಹಿಟ್ಟಿನ ಬಗ್ಗೆ ಜಾಗ್ರತೆ ಮಾಡಿ. ಹೆರೋದನ ಹುಳಿ ಹಿಟ್ಟಿನ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಿ. ನಾವು ಬ್ರೆಡ್ ತರಲಿಲ್ಲಲ್ಲ. ಓದಿರಿ, ಓದಿ. 8ನೇ 17ನೇ ವಚನ, 8:17. ಮಾರ್ಕ. ಆತನವನ್ನು 15ರಿಂದ ಓದಿ. ಯೇಸು ಅವರಿಗೆ ಎಚ್ಚರಿಕೆ. ಪರಿಸೇಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು ಹಿ ಚಾರ್ಜ್ಡ್ ದೆಮ್ ಸೇಯಿಂಗ್, ಟೇಕ್ ಹೀಡ್, ಬಿವೇರ್ ಆಫ್ ಲೆವನ್ ಆಫ್ ಫಾರಿಸೀಸ್. ಅಂದರೆ ಡಾಕ್ಟ್ರಿನ್, ಅಂದರೆ ಅವರ ಬೋಧನೆ, ಅವರ ಟೀಚಿಂಗ್, ರಾಂಗ್ ಟೀಚಿಂಗ್ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳಿದೆ. ನೆಕ್ಸ್ಟ್, ಅವರು ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳಿದ್ದರು. ಏನು ಮಾಡ್ತಿದ್ದರು? ಕಮನ್, ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಅಂತ ಏನು ಮಾತಾಡಿದಂತೆ ಹೇಳಿ. ತಮ್ಮ ಒಳಗೆ ಹೇಳಿ. ತಮ್ಮ ಒಳಗೆ, ಅವರವರ ಒಳಗೆ ಹೇಳ್ರಿ, ಅವರವರ ಒಳಗೆ. ನೆಕ್ಸ್ಟ್, ಆತನು ಅದನ್ನು ತಿಳಿದು ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡಿಕೊಳ್ಳುವುದೇಕೆ? ನೀವಿನ್ನೂ ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನೆಕ್ಸ್ಟ್, ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ನೆಕ್ಸ್ಟ್, ನಾನು 5 ರೊಟ್ಟಿಗಳನ್ನು, ಈಗ ನೀವು ಹೇಳಬೇಕು, ನಾನು 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿದಾಗ ತುಂಡು ತುಂಬಿದ ಎಷ್ಟು ಪುಟಿಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದಕ್ಕೆ ಅವರು 12 ಅವರು ಹೇಳಿದ್ದು. ಇಷ್ಟು ದೊಡ್ಡ ಮಿರಕಲ್ ಆಗಿದೆ, ಇಷ್ಟು ದೊಡ್ಡ ಮಿರಕಲ್ ಮಾಡಿದ್ದಾನೆ, ಸ್ಟಿಲ್ ಕೇಳಿದಾಗ 12 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಂದರು. ನೆಕ್ಸ್ಟ್, ಮತ್ತು ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿದಾಗ ತುಂಡು ತುಂಬಿದ ಎಷ್ಟು ಹೆಡಿಗೆಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದಕ್ಕೆ ಅವರು ಹಾಗೆ ಉತ್ತರ 7.
ರೈಟ್? ಓದ್ರಿ 6ನೇ ಅಧ್ಯಾಯ 52ನೇ ವಚನ, 6 chapter 52 verse. ಆಗ ಯಹೂದ್ಯರು 6 ಮಾರ್ಕ 6:52 ಅದೇ ಚಾಪ್ಟರ್. ಯಾಕಂದ್ರೆ ಅವರು ರೊಟ್ಟಿಯ ವಿಷಯವಾದ ಮಹತ್ಕಾರ್ಯವನ್ನು ಗ್ರಹಿಸಲಿಲ್ಲ, ಅವರ ಮನಸ್ಸು ಕಲ್ಲಾಗಿತ್ತು. ಮೇಲೆ ಓದಿ. ಯಾಕೆ? ಉತ್ತರ ಮೇಲೆ ಓದಿ, 48ರಿಂದ ಓದಿ. ತರುವಾಯ ಆತನು ದೋಣಿಯನ್ನು, ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು ಹೆಚ್ಚು ಕಡಿಮೆ ರಾತ್ರಿ 4ನೇ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಅವರು ಕಂಡು ಭೂತವೆಂದು ಭಾವಿಸಿ ಅಬ್ಬರಿಸಿ ಕೂಗಿದರು. ನಿಮ್ಗೆ ಏನೇನು ಹೇಳಿದ್ರೆ ಭಯಪಡಬೇಡ್ರಿ. ಯಾರಾದರೂ ಯೇಸುವಿಗೆ ಅವರು ಭೂತ ಹೇಳಿದ್ದಾರೆ. ಅವರೆಲ್ಲರೂ ಆತನ ನೋಡಿ ತತ್ತರಿಸಿದರು. ನೆಕ್ಸ್ಟ್, ಆತನು ಕೂಡಲೇ ಅವರನ್ನು ಮಾತಾಡಿಸಿ ಅವರಿಗೆ ಧೈರ್ಯವಾಗಿರಿ, ನಾನು, ಅಂಜಬೇಡ್ರಿ ಎಂದು ಹೇಳಿದನು. ಏನು ಹೇಳಿದೆ ಸ್ವಾಮಿ? ಆತನು ಕೂಡಲೇ ಅವರನ್ನು ಮಾತಾಡಿಸಿ ಅವರಿಗೆ ಧೈರ್ಯವಾಗಿರಿ, ನಾನು, ಹೇಳ್ರಿ ನಾನು. ಈಗ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಾನು ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ ಯಾರು ಅಂತ, ನಾನು ಅಂತ. ಈಗ ಕೃಪಣ್ಣ ನನ್ನ ಹತ್ರ ದಿನಾಲು ನನ್ನ ಪತ್ನಿ ನನ್ನ ಹತ್ರ ದಿನಾಲು ಮಾತಾಡ್ತಾ ಇದ್ದಾರೆ. ಯಾರು? ನಾನು. ಎಲ್ಲಿದ್ದಿ? ಅವಳ ಹೆಸರು ಹೇಳುವುದಿಲ್ಲ. ಏನಂತ ಹೇಳ್ತಾಳೆ? ನಾನು. ನಾನು ಅಂತ ಹೇಳ್ತಿರುವಾಗ ಆ ಸ್ವರದಲ್ಲೇ ಗೊತ್ತಾಗ್ತದೆ ಇವರು ನನ್ನ ಪತ್ನಿ, ಇವರು ಕೃಪಣ್ಣ, ಇವರು ಗ್ಲಾನ್. ಅವರ ಸ್ವರದಲ್ಲಿ ಅವರು ಯಾರಂತ ನಾನು ಪರಿಚಯ ಮಾಡ್ತೇನೆ. ಇಲ್ಲಿ ಯೇಸು ಸ್ವಾಮಿ ನಾನು ಯೇಸು ಅಂತ ಹೇಳಲಿಲ್ಲ. ಆತನು ಕೂಡಲೇ ಅವರನ್ನು ಮಾತಾಡಿಸಿ ಅವರಿಗೆ ಧೈರ್ಯವಾಗಿರಿ, ನಾನು, ಅಂಜಬೇಡ್ರಿ ಎಂದು ಹೇಳಿದನು. ಹೇಳ್ರಿ ನಾನು. ಯಾವಾಗ ನೀವು ದೇವರೊಟ್ಟಿಗೆ ಇಂಟಿಮೆಸಿ ರಿಲೇಶನ್ಶಿಪ್ ಇಡ್ತೀರಿ, ಆಗ ದೇವರ ಸ್ವರ ನಿಮ್ಗೆ ಗೊತ್ತಾಗ್ತದೆ. ಸೈತಾನ ಸ್ವರ ಯಾವುದು, ದೇವರ ಸ್ವರ ಯಾವುದು ಎಂದು ಡಿಸರ್ವ್ ಮಾಡುತ್ತೀರಿ. ಇಂಟಿಮೆಸಿ ರಿಲೇಶನ್ಶಿಪ್ ಇಲ್ಲದ ವ್ಯಕ್ತಿ ಆತನು ದೇವರ ಸ್ವರ ಕೇಳ್ತಾನ, ಸೈತಾನ ಸ್ವರ ಕೇಳ್ತಾನ ಅಂತ ಗೊತ್ತಾಗುವುದಿಲ್ಲ. ಮೇ ಬಿ ಅವನಂತ ಪವಿತ್ರಾತ್ಮನ ವರಗಳಿರ್ಬೋದು, ಗಿಫ್ಟ್. ಹಲೋ, ಪಕ್ಕದವ್ರಿಗೆ ಸ್ವಲ್ಪ ತಟ್ಟಿ ಮೆಲ್ಲ ಒಂದು ಪ್ರೀತಿಯಲ್ಲಿ, ಭಯಪಡಬೇಡ್ರಿ, ನಾನಿದ್ದೇನೆ, ಭಯಪಡಬೇಡ್ರಿ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಪಕ್ಕದವನಿಗೆ ಜಸ್ಟ್ ಒಂದು ತಟ್ಟಿ, ಭಯಪಡಬೇಡ್ರಿ. ನಿಮ್ಗೆ ಯಾರಾದ್ರೂ ಏನು ಹೇಳಿದ್ರೆ ನನ್ನ ಹತ್ರ ಹೇಳ್ರಿ. ಪಕ್ಕದ ಒಂದು ಮಾತನ್ನು ಕಿವಿಯಲ್ಲಿ ಹೇಳ್ರಿ ಎಲ್ಲರಿಗೆ. ಎಲ್ಲಿ ಹೋಗಿ ಬಂದೆ? ಹೇಳಿ, ಕಮಾನ್, ಮಾತಾಡಿ. ರೈಟ್ ಆದ ಉತ್ತರ ನಾನಿಲ್ಲೇ ಇದ್ದೇನಂತ ಹೇಳಿ. ಹೋಗ್ಬೇಡ್ರಿ, ಇಲ್ಲೇ ನಿಲ್ಲಿ. ನಾವೊಂದು ಪ್ರಯಾಣದಲ್ಲಿದ್ದೇವೆ, ಜರ್ನಿಯಲ್ಲಿದ್ದೇವೆ. ಹೋಗಬೇಡಿ. ತುಂಬ ತುಂಬ ಸಂಗತಿ ಕಾಣ್ತದೆ. ಓಕೆ. ಅವನು ಕೂಡಲೇ ಅವರನ್ನು ಮಾತಾಡಿಸಿ ಅವರಿಗೆ ಧೈರ್ಯವಾಗಿರಿ, ನಾನು, ಅಂಜಬೇಡ್ರಿ ಎಂದು ಹೇಳಿದನು. ನೆಕ್ಸ್ಟ್, ತರುವಾಯ ಆತನ ದೋಣಿಯನ್ನು ಹತ್ತಿ ಅವರ ಬಳಿಗೆ ಬಂದಾಗ ಮೇಲೆ ಗಾಳಿ ನಿಂತು ಹೋಯಿತು. ಆಗ ಅವರು ತಮ್ಮೊಳಗೆ ಬಹಳವಾಗಿ ಬೆರಗಾದರು. ಅವರಿಗೆ ಆಶ್ಚರ್ಯವಾಯಿತು. ಯಾಕೆ ಆಶ್ಚರ್ಯವಾಯಿತು? ನೆಕ್ಸ್ಟ್, ಯಾಕಂದ್ರೆ ಅವರು ರೊಟ್ಟಿಯ ವಿಷಯವಾದ ಮಹತ್ಕಾರ್ಯವನ್ನು ಗ್ರಹಿಸಲಿಲ್ಲ, ಅವರ ಮನಸ್ಸು ಕಲ್ಲಾಗಿತ್ತು. ಫಾರ್ ದೇ ಹ್ಯಾಡ್ ನಾಟ್ ಅಂಡರ್ಸ್ಟುಡ್ ಅಬೌಟ್ ದ ಲೋಸ್ ಬಿಕಾಸ್ ದೇರ್ ಹಾರ್ಟ್ ವಾಸ್ ಹಾರ್ಡನ್. ಕಠಿಣ. ಒಬ್ಬ ಪ್ರಾರ್ಥನೆ ಮಾಡದ ವ್ಯಕ್ತಿ, ಅವನ ಹೃದಯ ಯಾವಾಗಲೂ ಕಠಿಣವಾಗಿರುತ್ತದೆ, ಹಾರ್ಡನ್. ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸ್ಪೆಂಡ್ ಮಾಡಲಿಕ್ಕೆ ಸಮಯ ಇಲ್ಲ. ಇಡೀ ದಿನ ಬಿಸ್ನೆಸ್ ಕಾಲ್ಗಳು, ಅದು ಕಾಲ್ಗಳು, ಇದು ಕಾಲ್ಗಳು. 1-2 ಗಂಟೆ ಬೆಳಿಗ್ಗೆ ಸ್ವಿಚ್ ಆಫ್ ಮಾಡ್ರಿ. ಎಷ್ಟೇ ಕಾಲ್ಗಳಿರ್ಬೋದು, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ರಿ, ವೈಯಕ್ತಿಕವಾಗಿ ಬೈಬಲ್ ಓದಿರಿ, ದೇವರ ಹತ್ರ ಸ್ಪೆಂಡ್ ಮಾಡ್ರಿ. ಎಷ್ಟು ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುತ್ತೀರಿ, ವೈಯಕ್ತಿಕವಾಗಿ ವಾಕ್ಯವನ್ನು ಕೇಳ್ತೀರಿ, ನಿಮ್ಮ ಹಾರ್ಟ್ ಸಾಫ್ಟ್ ಆಗ್ತದೆ. ನಿಮ್ಮ ಹಾರ್ಟ್ ದೇವರ ಸ್ವರಕ್ಕೆ ಟ್ಯೂನ್ ಅಪ್ ಆಗುತ್ತದೆ. ದೇವರ ಸ್ವರಕ್ಕೆ ಎಲ್ಲ ಒಂದು ರೀತಿಯ
ಹಾರ್ಡ್ನೆಸ್ ಬಿಟ್ಟು ಹೋಗ್ತದೆ, ಕಠಿಣತ್ವ ಬಿಟ್ಟು ಹೋಗ್ತದೆ. ಯಾವಾಗ ನಿಮಗೆ ಕಠಿಣತ್ವ ಬಿಟ್ಟು ಹೋಗ್ತದೆ, ನಿಮ್ಮ ಒಳಗಿಂದ ಸ್ತೋತ್ರ ಉಂಟಾಗುತ್ತದೆ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್ ಯುವರ್ ಲವ್, ಥ್ಯಾಂಕ್ ಯು ಫಾದರ್ ಯುವರ್ ಗ್ರೇಸ್, ಥ್ಯಾಂಕ್ ಯು ಫಾದರ್ ಯುವರ್ ಫೇವರ್. ತಂದೆ, ನಿನ್ನ ಕೃಪೆ, ನಿನ್ನ ಕರುಣೆಗೋಸ್ಕರ ಸ್ತೋತ್ರ. ಓ, ನೀವು ಸ್ತೋತ್ರವನ್ನು ಮಾಡುವಾಗ ವೈರಿಯ ಬಾಯನ್ನು ಕಟ್ಟುತ್ತೀರಿ, ದುರಾತ್ಮಗಳ ಬಾಯನ್ನು ಕಟ್ಟುತ್ತೀರಿ, ಓ ರೋಗದ ಬಾಯನ್ನು ಕಟ್ಟುತ್ತೀರಿ. ಕೊರತೆಗಳು, ದಾರಿದ್ರತನವು ನಿಮ್ಮನ್ನು ಬಿಟ್ಟು ಹೋಗ್ತದೆ, ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗ್ತದೆ, ಪ್ರಾಬ್ಲಮ್ಗಳು ಬಿಟ್ಟು ಹೋಗ್ತದೆ. ವೆನ್ ಯು ವರ್ಷಿಪಿಂಗ್ ಪ್ರೈಸಿಂಗ್ ಗಾಡ್. ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಹೃದಯ ಕಠಿಣ ಆಗ್ತದೆ. ನಿಮ್ಮ ಜೀವಿತದಲ್ಲಿ ಎಷ್ಟೋ ದೇವರು ಅದ್ಭುತಗಳನ್ನು, ಮಿರಕಲ್ಗಳು ಮಾಡಿದ್ದಾನೆ, ತಕ್ಷಣ ನೀವು ಮರೆತು ಹೋಗ್ತೀರಿ. ಯಾಕೆ ಇಲ್ಲಿ ಯೇಸು ಹೇಳಿದ? ಯಾಕಂದ್ರೆ ಅವರು ರೊಟ್ಟಿಯ ವಿಷಯವಾದ ಮಾತುಕರೆಯನ್ನು ಗ್ರಹಿಸಲಿಲ್ಲ. ಅವರಿಗೆ ಆಶ್ಚರ್ಯ ಆಯಿತು. ಯೇಸು ನೀರಿನ ಮೇಲೆ ನಡೆದುಕೊಂಡು ಬರುವಾಗ ಅವರಿಗೆ ಆಶ್ಚರ್ಯ ಆಯಿತು. ಅವರು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ವ್ಯಕ್ತಿ 5 ರೊಟ್ಟಿಗಳನ್ನು ತೆಗೆದುಕೊಳ್ಳಿಕ್ಕೆ 5,000 ಜನರಿಗೆ ಬೇಕರಿಗೆ ಹೋಗಲಿಲ್ಲ. ಅವರ ಕಣ್ಣ ಮುಂದೆ ಮುರಿದು ಅವರ ಕೈಯಲ್ಲಿ ಕೊಟ್ಟ. ಮಿರಕಲ್ ಆದದ್ದು ಅವರ ಕೈಯಲ್ಲಿ. ಬಟ್ ಹಾರ್ಡ್ನೆಸ್, ಕಠಿಣತ್ವ. ಯೇಸು ಸ್ವಾಮಿ ಯಾವತ್ತು ಅದ್ಭುತಗಳಾಗುವಾಗ ಆಶ್ಚರ್ಯ ಪಡಲಿಲ್ಲ, ಅಪನಂಬಿಕೆಗೋಸ್ಕರ ಆಶ್ಚರ್ಯಪಟ್ಟ. ಅದ್ಭುತ ಆಗುವಾಗ ಹೇಳ್ತಾನೆ ಅದು ನಾರ್ಮಲ್ ಆಗ್ತದೆ. ವಿ ಆರ್ ಸ್ಪಿರಿಚುವಲ್ ಪೀಪಲ್, ನಾವು ಆತ್ಮಿಕ ವ್ಯಕ್ತಿಗಳು. ಇಲ್ಲಿ ಬೈಬಲ್ ಹೇಳ್ತದೆ, ಯೇಸುವಿನ ತಾಯಿಗೆ ಅರ್ಥ ಆಗಲಿಲ್ಲ ತಂದೆ. ಓದಿರಿ, ಅಲ್ಲಿ ದೇವರು ಯಾರ ಹತ್ರ ಮಾತಾಡ್ತಾನೆ. ಯಾರೋ ತಂದೆ ತಾಯಿಗಳೊಟ್ಟಿಗೆ ಜಗಳ ಆಗಿದೆ ಇವತ್ತು, ಬಟ್ ಮುಂದೆ ಓದಿ, ಅಲ್ಲಿ ನಿಲ್ಬೇಡ್ರಿ, ಖುಷಿ ಪಟ್ಟು ಓದಿರಿ. ಲೂಕ 2ನೇ ಅಧ್ಯಾಯ, ಲೂಕ್ 2:48. ಲೋಕ 2:40. ತಂದೆ ತಾಯಿಗಳು ಆತನ ಕಂಡು ಬೆರಗಾದರು. 49ನೇ ವಚನ. ಆತನವರಿಗೆ, ನೀವು ನನ್ನನ್ನು ಹುಡುಕಿದ್ದೇನೆ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ರೆ ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ನೆಕ್ಸ್ಟ್, ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ನೆಕ್ಸ್ಟ್, ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಇದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ದೇವರಿಗಿಂತ ಹೆಚ್ಚಾಗಿ ಅವನು ತಂದೆ ತಾಯಿಗಳನ್ನು ಪ್ರೀತಿ ಮಾಡಲಿಲ್ಲ. Praise God. Lord is my strength. ದೇವರು ನನಗೆ ಮೊದಲು. Praise God. ನೆಕ್ಸ್ಟ್ ಹೇಳಿದೆ, ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿ ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಅರ್ಥ ಆಗಿದ್ರು ತೊಂದರೆ ಇಲ್ಲ, ಇವನು ಏನು ಮಾಡ್ತಾನೆ ಕರೆಕ್ಟ್ ಮಾಡ್ತಾನೆ. Praise God. ಹಲೋ. ಅದರಿಂದ ದೇವರ ವಾಕ್ಯ ನಿಮಗೆ ಅರ್ಥ ಆಗಬೇಕಂತ ಹೇಳಿದ್ರೆ ನೀವು ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಪರ್ಸನಲ್ ದೇವರೊಟ್ಟಿಗೆ ಸ್ಪೆಂಡ್ ಮಾಡಿ. ಅಟ್ಲೀಸ್ಟ್ 1 hour ಟಂಗ್ಸಲ್ಲಿ ಮಾತಾಡ್ರಿ. ಎಷ್ಟು ಮಂದಿ ಅನ್ಯ ಭಾಷೆ ವರ ಇದೆ? ವರ ಇಲ್ಲದಿದ್ರು ಪ್ರಾಯರ್ ಮಾಡುವ, ರಿಸೀವ್ ಮಾಡಿರಿ. ಮನೆ ಕೂಟದಲ್ಲಿ ನಾನು ಮಾತಾಡಿದೆ, ಯಾರಿಗೆ ನೀವು ಅನ್ಯ ಭಾಷೆ ಮಾತಾಡೋದಿಲ್ಲ, ಮಾತಾಡಲಿಕ್ಕೆ ಇಷ್ಟ ಇದೆ, ರೈಟ್? ಅನೇಕರು ಎಷ್ಟು ವರ್ಷದಿಂದ ಅವರು ಡಿಸೈರ್ ಮಾಡ್ತಿದ್ರು, ಅನ್ಯ ಭಾಷೆಯಲ್ಲಿ ಮಾತಾಡಿದರು. ಅನೇಕ ಹೀಲಿಂಗ್ಸ್ಗಳಾದವು. ನಿಮ್ಮ ಒಳಗೆ ಆ ಸ್ವಸ್ಥತೆ ಇದೆ. ಕಮನ್ ಹೇಳ್ರಿ, ನನ್ನ ಒಳಗೆ ಆ ಸ್ವಸ್ಥತೆ ಇದೆ. ಹೇಳ್ರಿ, ನನ್ನ ಒಳಗೆ ಸ್ವಸ್ಥತೆ ಇದೆ. ಕೆಲವೊಮ್ಮೆ ನಾವು ಆರೋಗ್ಯದಲ್ಲಿ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ತಪ್ಪಾದ ಆಲೋಚನೆಗಳು, ತಪ್ಪಾದ ಬೋಧನೆಗಳು. ಓಕೆ, ಅದೇ ರೀತಿ ಸರಿಯಾದ ವರ್ಡ್ ನಿಮ್ಮ ಆತ್ಮದೊಳಗೆ ಹೋಯ್ತಂತ ಹೇಳಿದರೆ ನಿಮಗೆ ಗೊತ್ತೇ ಆಗುವುದಿಲ್ಲ ಕಾಯಿಲೆಗಳು, ರೋಗಗಳು ಬಿಟ್ಟು ಹೋದದ್ದು. ನಮ್ಮ ದೇವರ ವಾಕ್ಯ ಅದು ನಮ್ಮನ್ನು ಕ್ರಿಯೇಟ್ ಮಾಡುತ್ತದೆ. ನಿಮ್ಮಲ್ಲಿ ಕೇವಲ ಬದಲಾವಣೆ ಮಾಡುವುದಲ್ಲ, ಅದು ನಿಮ್ಮ ಒಳಗೆ ಏನು ಮಾಡ್ತದೆ, ಹೊಸ ಕ್ರಿಯೇಟಿವ್ ಶಕ್ತಿ ಆ ವಾಕ್ಯದ ಒಳಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಓಕೆ, ನೀವು ಈ ಕೂಟಕ್ಕೆ ಪ್ರಾರ್ಥನೆ ಮಾಡಿದ್ದೀರಿ. ನಾವು ಕೆಲವೊಂದು ಟೆಸ್ಟ್ ಮನಿಗಳು ಮಾತ್ರ ತೋರಿಸ್ತೇವೆ. ಅನೇಕ ಟೆಸ್ಟ್ ಮನಿಗಳಿದ್ದು ಇನ್ನೂ ಕೂಡ ಟೆಸ್ಟ್ ಮನಿಗಳು ಬರಲಿಕ್ಕಿದ್ದರು. ಎಲ್ಲರಿಗೆ ನಾವು ಅವಕಾಶ ಕೊಡಲಿಲ್ಲ, ಬಟ್ ಕೆಲವರಿಗೆ ನಾವು ಕೊಟ್ಟಿದ್ದೇವೆ. ಒಂದು 10-20 ಜನರಿಗೆ ನಾವು ಟೆಸ್ಟ್ ಮನಿ ಕೊಡಲಿಕ್ಕೆ. ವಂಡರ್ಫುಲ್ ಟೆಸ್ಟ್ ಮನಿ. ಇದು ಕರ್ತನು ಮಾಡಿದ ಕೆಲಸ. ಹಲ್ಲೆಲೂಯಾ. ಇದಕ್ಕೆ ನೀವು ಪ್ರಾರ್ಥನೆ ಮಾಡಿದ್ದೀರಿ. ನಾನು ಹೇಳ್ತೇನೆ,
ದ ವರ್ಡ್ ಈಸ್ ಸ್ಪ್ರೆಡಿಂಗ್. ದೇವರ ವಾಕ್ಯ ಎಲ್ಲ ಕಡೆಯಲ್ಲಿ ಹಬ್ಬಬೇಕು. ನೀವು ವಾಕ್ಯವನ್ನು ಹೊತ್ತುಕೊಂಡು ಹೋಗುವವರಾಗಿದ್ದೀರಿ. ದೇವರು ನಿಮ್ಮನ್ನು ಯೂಸ್ ಮಾಡುತ್ತಾನೆ. ಪ್ರೈಸ್ ಗಾಡ್. ಯಾವಾಗ ರಿವೈವಲ್ ಬರುತ್ತದೆ, ಸಣ್ಣ ಮಕ್ಕಳ ಮುಖಾಂತರ ಕೂಡ ಅದ್ಭುತ ಆಗ್ತದೆ. ಆ ರಿವೈವಲ್ ಎಲ್ಲಿ ಸಹ ಇಲ್ಲ, ನಿಮ್ಮ ಒಳಗೆ ಇದೆ. ಹಲ್ಲೆಲೂಯ. ಅದರಿಂದ ದೇವರ ವಾಕ್ಯ ಯಾವಾಗ ನಮಗೆ ಅರ್ಥ ಆಗ್ತದೆ, ದೇವರ ವಾಕ್ಯ ಅಲ್ಲಿ ಬಿಡುಗಡೆ ಇದೆ. ಅದರಿಂದ ನೀವು ಇಲ್ಲಿದ್ದೀರಿ, ಎವ್ರಿಡೇ ವಾಕ್ಯ ಕೇಳ್ತೀರಿ, ಎಷ್ಟು ನೀವು ಉತ್ಸಾಹಕರಿತರಾಗಬೇಕು. ಅವರು ಎಲ್ಲೆಲ್ಲಿಂದೋ ಓಡಿ ಬಂದಿದ್ದಾರೆ. ಚಿತ್ರದುರ್ಗದಿಂದ, ಕೋಲಾರದಿಂದ, ಮೈಸೂರಿನಿಂದ, ಎಲ್ಲಿಂದಲೋ ಬಂದಿದ್ದಾರೆ. ಕೆಲವೊಮ್ಮೆ ಏನಾಗ್ತಂತ ಹೇಳಿದ್ರೆ, ದೇವರ ವಾಕ್ಯ ಕೇಳಿ ಆ ವಾಕ್ಯವನ್ನು ನಾವು ಆ್ಯಕ್ಟ್ ಮಾಡೋದ ಸಂದರ್ಭದಲ್ಲಿ ಹೃದಯ ಕಠಿಣ ಆಗಿ ಹೋಗ್ತದೆ, ಅಲ್ಲೇ ಒಂದು ಫೆಮಿಲಿಯರ್ ಆಗಿಬಿಡ್ತದೆ. ಕೇಳ್ತಾ ಇದ್ದೀರಾ? ಫೆಮಿಲಿಯರ್ ಅಂದರೆ ನಾರ್ಮಲ್. ಮತ್ತೆ ಕೇವಲ ಕೇಳುವುದು ಮಾತ್ರ, ಬಂಡೆಯ ಮೇಲೆ ನೀರು ಹಾಕಿದ ಹಾಗೆ. ಯಾಕೆ? ಸಭೆಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವುದೇ ಇಲ್ಲ. ಎಷ್ಟು ಮಂದಿ ನೀವು ಪರ್ಸನಲ್ ಪ್ರೇಯರ್ ಮಾಡ್ತೀರಿ? ಕಮಾನ್ ಎಷ್ಟು ಮಂದಿ ಮಾಡ್ತಾ ಇದ್ದೀರಿ? ಪರ್ಸನಲ್ ದೇವರೊಟ್ಟಿಗೆ ನೀವು ಸಮಯವನ್ನು ಸ್ಪೆಂಡ್ ಮಾಡ್ತೀರಿ? ಮಾಡದವರು ಮಾಡಿ ಇವತ್ತಿನಿಂದ ಪರ್ಸನಲ್ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯಿರಿ. ಆಗ ನಿಮ್ಮ ಹಾರ್ಟ್ ಸಾಫ್ಟ್ ಆಗ್ತದೆ, ಆಗ ನಿಮಗೆ ವಾಕ್ಯ ಅರ್ಥ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೇವಲ ಒಂದು ಒಳ್ಳೆ ಕ್ರಿಶ್ಚಿಯನ್ ಆಗಿರ್ತೀರಿ, ಅಂದರೆ ಪ್ರಾಪಂಚಿಕ ಕ್ರೈಸ್ತರು. ಬೈಬಲ್ ಹೇಳ್ತಿದೆ, ಕೊನೆಯ ದಿನದಲ್ಲಿ ಅಧರ್ಮವು ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿ ತಣ್ಣಗಾಗುವುದು. ಪ್ರೀತಿ ತಣ್ಣಗಾಗುವುದಂತ ಹೇಳಿದ್ರೆ, ಇಲ್ಲಿ ಕೇಳಿ, ಪ್ರೀತಿ ತಣ್ಣಗಾಗುವುದಂತ ಹೇಳಿದರೆ ಅವರು ಪ್ರಾಪಂಚಿಕರಾಗುವುದು. ದ ವರ್ಲ್ಡ್ಲಿ ಪೀಪಲ್, ಅವರಿಗೆ ವಾಕ್ಯ ಅರ್ಥ ಆಗುವುದಿಲ್ಲ, ನಾರ್ಮಲ್, ರೈಟ್? ಯಾಕೆ? ಅಧರ್ಮವು ಹೆಚ್ಚಾಗಿರುವುದರಿಂದ. ದಿಸ್ ದ ಲಾಸ್ಟ್ ಡೇಸ್, ಅಧರ್ಮವು ಹೆಚ್ಚಾಗ್ತಾ ಇದೆ. ಬಟ್ ಅದರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಈ ಲೋಕದಲ್ಲಿ ಬೆಳಕಾಗಿ ಇಟ್ಟಿದ್ದಾನೆ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅಂತ ವಾಕ್ಯ ಹೇಳ್ತದೆ. ಅದರಿಂದ ಸಭೆಗೆ ಬನ್ನಿರಿ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿರಿ. ಸಂಡೆ ಬರುವಾಗ ಸುಮ್ಮನೆ ಬೆಳಿಗ್ಗೆ ಎದ್ದುಕೊಂಡು ರಾತ್ರಿ 2 ಗಂಟೆಗೆ ಮಲಗಿ ಬೆಳಿಗ್ಗೆ 8 ಗಂಟೆಗೆ ಎದ್ದುಕೊಂಡು ಎದ್ದು ಮುಖ ತೊಳೆದು ಬರುವುದಲ್ಲ. ಮೊದಲು ಪ್ರಾರ್ಥನೆ ಮಾಡಿ ಬನ್ನಿ. ದೇವರೇ, ನಾನಿವತ್ತು ಆಲಯಕ್ಕೆ ಹೋಗ್ತಾ ಇದ್ದೇನೆ, ಸಭೆಗೆ ಹೋಗ್ತಾ ಇದ್ದೇನೆ, ಸಭೆಯಲ್ಲಿ ಹೋಗುವಾಗ ನನ್ನ ಹತ್ರ ನೀನು ಮಾತಾಡುವ ಮಾತುಗಳನ್ನು ನಾನು ಗ್ರಹಿಸುವಂತೆ, ತಿಳಿಯುವಂತೆ ನನಗೆ ಸಹಾಯ ಮಾಡು. ನಾನು ಹೇಳ್ತೇನೆ, ಇಲ್ಲಿ ಕೇಳ್ರಿ, ನೀವು ಇದನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಸಡನ್ಲಿ ಒಂದು ಪ್ರಾಬ್ಲಮ್ ಬರ್ತದೆ. ಸಡನ್ಲಿ ಆ ದಿವಸ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಆ ದಿವಸ ನಿಮಗೋಸ್ಕರ ಬೇರೆಯವರು ಪ್ರಾರ್ಥನೆ ಮಾಡಬೇಕು. ಆ ದಿವಸ ನಿಮಗೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ, ನಿಮಗೆ ಬೇರೆಯವರು ಊಟ ಕೊಡಬೇಕು. ವೈ? ಲೇಜಿನೆಸ್. ಯಾಕೆ ಮಾತಾಡ್ತೇನೆ? ಬಿ ಕೇರ್ಫುಲ್. ಪ್ರಾಬ್ಲಮ್ ಬರುವವರೆಗೆ ಕಾಯಬೇಡ್ರಿ. ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಯಾಕೆ? ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜ್ಯತ್ವ, ಪ್ರಭುತ್ವ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿನದಲ್ಲಿ, ಇನ್ ದ ಈವಿಲ್ ಡೇ, ನೀವು ಮಾಡಬೇಕಾದ ಎಲ್ಲವನ್ನು ಮಾಡಿ ಪೂರ್ಣ ಜಯಶಾಲಿಗಳಿಗೆ ನಿಲ್ಲುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸುವುದು ಯಾರು? ನಾನೇ. ಪ್ರೈಸ್ ಗಾಡ್. ಆ ಎಲ್ಲ ಸರ್ವಾಯುಧಗಳು ಅದು ದೇವರನ್ನು ತಿಳಿಯುವಂಥದ್ದು. ನೋವಿಂಗ್ ಗಾಡ್. ರಕ್ಷಣೆ ಎಂಬ ಸ್ಥಿರಸ್ಥಾನ. ನಿಮಗೆ ರಕ್ಷಣೆಯ ವಿಷಯದಲ್ಲಿ ಪ್ರಕಟಣೆ ಇಲ್ಲ ಅಂತ ಹೇಳಿದ್ರೆ ಸೈತಾನನು ಬಂದು ನಿಮಗೆ ಬೇಡವಾದ ಥಾಟ್ಸ್ಗಳನ್ನು ಹಾಕ್ತಾನೆ. ನಿನಗೆ ರಕ್ಷಣೆ ಆಗಲಿಲ್ಲ, ನೀನು ಬಾರ್ನ್ ಅಗೇನ್ ಆಗಲಿಲ್ಲ, ನಿನ್ನ ಒಳಗೆ ಪವಿತ್ರ ಆತ್ಮನಿಲ್ಲ, ನೀನು ದೇವರ ಮಗನಲ್ಲ, ರೈಟ್? ನೀನು ದೇವರ ಮಗನಾಗಿದ್ದರೆ ಇಷ್ಟೊಂದು ಪ್ರಾಬ್ಲಮ್ ನಿನಗೆ ಯಾಕೆ ಇಷ್ಟೊಂದು ಸಮಸ್ಯೆ? ಮೊದಲು ನಮಗೆ ಗೊತ್ತಿರಬೇಕು, ಯೇಸುವನ್ನು ಅಂಗೀಕಾರ ಮಾಡಿದ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಆತ್ಮನು ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಹಲೋ,
ಆಗ ಎಲ್ಲ ಥಾಟ್ಗಳನ್ನು, ಎಲ್ಲ ಆಲೋಚನೆಗಳನ್ನು ನಿರಾಕರಿಸ್ತೀರಿ. ನೆಕ್ಸ್ಟ್ ಹೇಳ್ತದೆ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ರಿ. ಹೇಳ್ರಿ, ನಂಬಿಕೆ ಎಂಬ ಗುರಾಣಿ. ಕಮಾನ್ ಹೇಳ್ರಿ, ನಂಬಿಕೆ ಎಂಬ ಗುರಾಣಿ. ಹಲ್ಲೆಲೂಯಾ. ನಂಬಿಕೆ ಎಂಬ ಗುರಾಣಿ. ಗುರಾಣಿ ಯಾಕೆ ಹಿಡಿಯುವಂಥದ್ದು? ಕೆಡುಕನ ಅಗ್ನಿ ಬಾಣಗಳನ್ನು ಹಾರಿಸಲಿಕ್ಕೆ. ನಂಬಿಕೆ ಎಂಬುವಂಥದ್ದು ನಿನ್ನ ಮೈಂಡ್ ಅಲ್ಲ. ನಂಬಿಕೆ ಎಂಬುವಂಥದ್ದು ಫೇತ್ ಈಸ್ ಎ ಸ್ಪಿರಿಟ್. ಲೋಕವನ್ನು ಜಯಿಸುವುದಂದ್ರೆ ಅದು ನಿನ್ನ ನಂಬಿಕೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದ್ರೆ ಅದು ನಿನ್ನ ನಂಬಿಕೆ. ಲೋಕದಲ್ಲಿ ದುರಾತ್ಮಗಳಿವೆ, ಲೋಕದಲ್ಲಿ ದುಷ್ಟಶಕ್ತಿಗಳಿವೆ, ಅವುಗಳಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಬಟ್ ದೇ ಆರ್ ಟ್ರಿಕ್ಕಿ. ಅವರು ಯಾರ ಮುಖಾಂತರ ಮಾತಾಡಬಹುದು. ಒಬ್ಬ ನನಗೆ ಫೋನ್ ಮಾಡಿ ಹೇಳಿದರು, ಪಾಸ್ಟರ್ ನಿಮ್ಗೆ ಯಾರೋ ಒಂದು ಅರ್ಪಿಸ್ತು, ನಿಮಗೆ ಊಟ ಮಾಡಲಿಕ್ಕೆ ಕೊಡ್ತಾರೆ ಅಂತ. ಅರ್ಥ ಆಯ್ತಾ? ಮೊನ್ನೆ ನೆನೆ ಹೇಳಿದೆ, ರೈಟ್? ಅದಕ್ಕೆ ನಾನು ಹೇಳಿದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ನನ್ನ ತಂದೆಯದ್ದು, ಉಪದ್ರವವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ದೇವರು ಉಂಟು ಮಾಡಿದ ಎಲ್ಲ ಆಹಾರ ಒಳ್ಳೆಯದು. ನಾನು ಪ್ರಾರ್ಥನೆ ಮಾಡಿ ದೇವರ ಸ್ತೋತ್ರ ಮಾಡಿ ತಿನ್ನುವುದರಿಂದ ಅದು ಶುದ್ಧ ಆಗ್ತದೆ ಅಷ್ಟೇ. ಈ ಪ್ರಕಟಣೆ ಇಲ್ಲ ಅಂತ ಹೇಳಿದರೆ ಅವರ ದರ್ಶನಗಳನ್ನು, ಕನಸುಗಳನ್ನೆಲ್ಲ ನೀವು ನಂಬ್ತೀರಿ. ನೋಡಿ, ಸೈತಾನ ಕಾಪಿ ಮಾಡ್ತಾನೆ ಎವ್ರಿ ಸಂಗತಿಗೆ. ಎಲ್ಲಿ ಇದೆ ದೇವರ ಸಂಗತಿಗಳು ಎಲ್ಲಿದೆ ಅಲ್ಲಿ ಸೈತಾನ ಕಾಪಿ ಇದೆ. ಮೋಶೆ ಸರ್ಪವನ್ನು ಮಾಡಿದ, ಮಂತ್ರವಾದಿಗಳು ಏನು ಮಾಡಿದರು? ಅವರು ಹಾಗೆ ಮಾಡಿದರು. 8ನೇ ಅಧ್ಯಾಯದಲ್ಲಿ ಸಿಮೆಯೋನ ಒಬ್ಬ ದೊಡ್ಡ ಜಾದೂಗಾರಿದ್ದ. ನೀವು ಓದಿದ್ದೀರಾ? ಅಪೊಸ್ತಲ ಕೃತ್ಯದಲ್ಲಿ ಜನರನ್ನು ಬೆರಗುಟ್ಟಿಸ್ತಿದ್ದ ಅಂತಿದೆ ಅದ್ಭುತಗಳ ಮೂಲಕ. ಅದಕ್ಕಿಂತ ಹೈಯೆಸ್ಟ್ ಅದ್ಭುತ ಫಿಲಿಪ ಮಾಡಿದ. ಇಮಿಡಿಯೇಟ್ಲಿ ಅವನು ದೇವರ ಕಡೆಗೆ ತಿರುಗಿದ ಆ ವ್ಯಕ್ತಿ. ಭಾರತ ದೇಶದಲ್ಲಿ ಚಲಾವಣೆಯಲ್ಲಿ ಯಾವ ನೋಟ್ ಇದೆ? 1,000 ಇದೆಯಾ? 2,000 ಇದೆಯಾ? ಇನ್ನು ಕಾಪಿ ಮಾಡ್ಲಿಕ್ಕೆ ಆಗ್ತದ? 2,000 ಕಾಪಿ ಮಾಡಲಿಕ್ಕೆ ಆಗುದಿಲ್ಲ, 1,000 ಕಾಪಿ ಮಾಡಲಿಕ್ಕೆ ಆಗುದಿಲ್ಲ. ಯಾವುದು ಚಲಾವಣೆಯಲ್ಲಿದೆ ಅದು ಮಾತ್ರ ಕಾಪಿ ಮಾಡಬಹುದು. 200 ಕಾಪಿ ಮಾಡಬಹುದು. 100 ಕಾಪಿ ಮಾಡಿದ್ರೆ ಎಕ್ಸೆಪ್ಟ್ ಮಾಡ್ತಾರೆ. 1000 ಕಾಪಿ ಮಾಡಿದ್ರೆ ಯಾರು ಎಕ್ಸೆಪ್ಟ್ ಮಾಡೋದಿಲ್ಲ. ನಿನ್ನಲ್ಲಿ ಏನಿದೆ ಸೈತಾನ ಅದನ್ನೇ ಕಾಪಿ ಮಾಡ್ತಾನೆ. ಅದಕ್ಕೋಸ್ಕರ ಇಮ್ಮಿಡಿಯೇಟ್ಲಿ ಅವರಿಗೆ ಕನಸು ಬಿದ್ದಾಗ ನನಗೆ ಅದು ದರ್ಶನ ಬಿತ್ತು, ಇದು ದರ್ಶನ ಬಿತ್ತು ಅಂತ. ನಿಮ್ಮ ದರ್ಶನಗಳನ್ನು ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ. ನಿಮ್ಮಲ್ಲಿರುವ ವಾಕ್ಯದ ಜ್ಞಾನ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೈತಾನು ಅದೇ ವರಗಳಿಂದ ನಿಮಗೆ ಕಾಪಿ ಮಾಡಿ ರಾಂಗ್ ವಾಯ್ಸ್ ಕೊಡ್ತಾನೆ. ಬೈಬಲ್ ಹೇಳುತ್ತೆ, ಪ್ರವಾದನೆಗಳನ್ನು ಹಿನ್ನಯಿಸಬೇಡ್ರಿ, ಬಟ್ ಪರೀಕ್ಷಿಸಿರಿ. ಜಡ್ಜ್ ದ ಪ್ರಾಫೆಸೀಸ್. ಪ್ರಾಫೆಸಿ ಅಂದರೆ ಏನು? ಸಂತೈಸುವಿಕೆ, ಭಕ್ತಿ ವೃದ್ಧಿ, ಪ್ರೋತ್ಸಾಹ. ಇದು ಪ್ರಾಫೆಸಿ. ಎಡಿಫೈ, ನಿನ್ನನ್ನು ಆತ್ಮಿಕವಾಗಿ ಉತ್ತೇಜನ ಪಡಿಸುವುದು. ಯಾರು ನಿನಗೆ ತಲೆಯ ಮೇಲೆ ಇಟ್ಟುಕೊಂಡು ನೀನು ಇಂಥವ್ರ ಹತ್ರ ಮದುವೆ ಆಗ್ತಿ ಬಿಸಾಡ್ರಿ ಅದನ್ನು. ರೈಟ್? ನೀನು ಯಾರ ಹತ್ರ ಮದುವೆ ಆಗಬೇಕು, ಯಾರ ಹತ್ರ ಮದುವೆ ಆಗಬಾರದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರೈಟ್? ದೇವರ ವಾಕ್ಯದಲ್ಲಿದೆ. ನೆಕ್ಸ್ಟ್, ನಿಮಗೆ ಪವಿತ್ರ ಆತ್ಮನು ಕೊಟ್ಟಿದ್ದಾನೆ. ಪವಿತ್ರ ಆತ್ಮನು ನಿಮ್ಮ ಆತ್ಮಕ್ಕೆ ಏನು ಕೊಡ್ತಾನೆ? ಸಮಾಧಾನ ಕೊಡ್ತಾನೆ. ಎಸ್, ಈ ವ್ಯಕ್ತಿ ಒಟ್ಟಿಗೆ ಆಗ್ಬಹುದು ಅಂತ. God is giving peace in your spirit. ಇನ್ನರ್ ವಿಟ್ನೆಸ್ ಅಂತ ಹೇಳಿದ್ರೆ, ಇನ್ನರ್ ವಿಟ್ನೆಸ್ ಯಾವತ್ತೂ ಫೇಲ್ ಆಗೋದಿಲ್ಲ. ಇನ್ನರ್ ವಿಟ್ನೆಸ್ ಅನ್ನು ನೀವು ಟ್ರೈನ್ ಮಾಡುವುದು ನೀವು ಇಂಟಿಪಿಸಿ ದೇವರೊಟ್ಟಿಗೆ ವೈಯಕ್ತಿಕವಾಗಿ ಪ್ರಾರ್ಥನೆ ಕಳೆದ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಏನೋ ತಲೆಯಲ್ಲಿ ಪೀಸ್ ಬರ್ತದೆ,
ಹಾರ್ಮೋನ್ಗಳು ಅಲ್ಲಾಡುವಾಗ ಸಮಾಧಾನ ಆಗ್ತದೆ ಒಮ್ಮೆ, ರೈಟ್? ಅದನ್ನು ಪೀಸ್ ಅಂತ ಹೇಳ್ತಾರೆ, ರೈಟ್? ಹಾರ್ಮೋನ್ಗಳ ಆಟಕ್ಕೆ ದೇವರ ನಡೆಸುವಿಕೆ ಅಂತ ಹೇಳಬೇಡ್ರಿ. ದೇವರ ನಡೆಸುವಿಕೆ ನಿಮ್ಮ ಆತ್ಮದಲ್ಲಿರುತ್ತೆ. ವೆನ್ ಯು ಸ್ಪೆಂಡ್ ಟೈಮ್ ಇನ್ ದ ವರ್ಡ್, ವೆನ್ ಯು ಸ್ಪೆಂಡ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೆನ್ ಯು ವಿಲ್ ಲೆಡ್ ಬೈ ದ ಸ್ಪಿರಿಟ್. ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ನೀವು ಪರಿಸ್ಥಿತಿ ಮತ್ತು ಇಮೋಷನ್ಗಳಲ್ಲಿ ನಡೆಸಲ್ಪಡ್ತೀರಿ. ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿದಾಗ, ವಾಕ್ಯದಲ್ಲಿ ನೀವು ಸ್ಪೆಂಡ್ ಮಾಡಿದಾಗ ಸಮಯವನ್ನು, ನೀವು ಆತ್ಮದಲ್ಲಿ ನಡೆಸಲ್ಪಡುತ್ತೀರಿ. ಹೇಳ್ತಾ ಇದ್ದೀರಾ? ನೀವು ಆತ್ಮದಲ್ಲಿ ನಡೆಸಲ್ಪಡುವುದಿಲ್ಲ, ಪರಿಸ್ಥಿತಿಯಲ್ಲಿ ನಡೆಸಲ್ಪಡ್ತಾ ಇದ್ದೀರಿ. ಬೌರ್ನಗೇನಾಗಿದ್ದೀರಿ, ಪವಿತ್ರಾತ್ಮನ ವರಗಳು ನಿಮ್ಮಲ್ಲಿ ಇರಬಹುದು, ಹೀಲಿಂಗ್ಗಳು ನಿಮ್ಮ ಮೂಲಕ ಆಗಬಹುದು ಅನೇಕರಿಗೆ. ಬಟ್ ನೀವು ಹಾಲು ಕುಡಿಯುವವರು, ನೆಪ್ಯೂಸ್ ಅಂತ ಹೇಳ್ತಾರೆ. ಬೇಬ್ಸ್, ಹಾಲು ಕುಡಿಯುವ ಶಿಶು. ಬಟ್ ಯಾವಾಗ ನೀವು ಬೈಬಲ್, ಯಾರು ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಹಿಯೋಸ್ ಆಗಿದ್ದಾರೆ. ಅಂದರೆ ದೇವರ ಪುತ್ರರು. ಜವಾಬ್ದಾರಿ ಕೊಡಲಿಕ್ಕೆ, ಒಬ್ಬ ತಂದೆ ತನ್ನ ಬಿಸ್ನೆಸ್ ವ್ಯವಹಾರಕ್ಕೆ ಅವನಿಗೆ ಜವಾಬ್ದಾರಿ ಕೊಡಲಿಕ್ಕೆ ಫಿಟ್ ಆದ ಮಗ, ಹಿಯೋಸ್ ಅಂತ ಹೇಳ್ತಾರೆ, ರೈಟ್? ಅವನು ಖುಷಿ ಬಂದಾಗೆ ನಡೆಯುವುದಿಲ್ಲ, ಖುಷಿ ಬಂದಾಗೆ ಮಾಡುವುದಿಲ್ಲ. He will led by God and guided by the Spirit. ಅವನ ಎಷ್ಟು ಕೆಲಸ ಇದೆ ಅಷ್ಟು ಮಾತ್ರ ಮಾಡ್ತಾನೆ. ಅವನದ್ದು ಬಿಟ್ಟು ಎಲ್ಲವನ್ನು ಮಾಡುವುದಿಲ್ಲ. ಎಲ್ಲವನ್ನು ಮಾಡಿದಾಗ ದೇವರು ರಿವಾರ್ಡ್ ಕೊಡುವುದಿಲ್ಲ. ದೇವರೊಬ್ಬನಿಗೆ ಎಲ್ಲಿ ಪ್ಲಾಂಟ್ ಆಗಲಿಕ್ಕೆ ಹೇಳಿದ್ದಾನೆ, ಯಾರಿಗೆ ಆನರ್ ಅಧೀನ ಆಗಲಿಕ್ಕೆ ಹೇಳಿದ್ದಾನೆ, ಅಲ್ಲೇ ಅವನು ಇರ್ತಾನೆ. ಯಾವಾಗ ಪ್ರಾರ್ಥನೆ ಕಮ್ಮಿ ಆಗ್ತದೆ, ಮನುಷ್ಯನ ಹೃದಯದಲ್ಲಿ ಹಾರ್ಡ್ನೆಸ್ ಬರ್ತದೆ. ಅವನ ಸೇವಕನಾಗಲಿ ಯಾರೇ ಆಗಲಿ ಹಾರ್ಡ್ನೆಸ್ ಬರ್ತದೆ. ಹಾರ್ಡ್ನೆಸ್ ಬರುವಾಗ ಪ್ರೈಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಈಗೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಲೋ, ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಎಲ್ಲರೂ 1 ಗಂಟೆ ಆದರೂ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಿಮ್ಮ ಆತ್ಮಿಕ ಮನುಷ್ಯ ಆಕ್ಟಿವೇಟ್ ಆಗುತ್ತಾನೆ, ಚುರುಕಾಗುತ್ತಾನೆ, ಎದ್ದೇಳುತ್ತಾನೆ. ಮತ್ತು ವಾಕ್ಯವನ್ನು ಕೇಳಿರಿ, ಪುನೊಮ್ಮೆ ಮೆಸೇಜನ್ನು ಅಥವಾ ವಾಕ್ಯವನ್ನು ಓದಿರಿ. ಆ ವಾಕ್ಯವನ್ನು ಓದುವಾಗ ದೇವರು ನಿಮ್ಮ ಹತ್ರ ಮಾತಾಡುವಾಗ ಅದನ್ನು ಹಿಡಿದು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಫಾದರ್, ತಂದೆ ನಿನ್ನ ಹತ್ರ ಮಾತಾಡ್ತಾ ಇದ್ದೆ. ಹಲೋ, ಇದ್ದೀರಾ ಇಲ್ಲಿ? ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ ಪರ್ಸನಲಿ. ನೀವು ಪರ್ಸನಲ್ ಪ್ರೇಯರ್ ಮಾಡೋದಿಲ್ಲ ಅಂತ ಹೇಳಿದರೆ ನೀವು ಆತ್ಮಿಕವಾಗಿ ಬೆಳೀಲಿಕ್ಕೆ ಆಗುವುದಿಲ್ಲ. ನಿಮ್ಮ ಹೃದಯ ಕಠಿಣ ಆಗ್ತದೆ. ಕಠಿಣ ಆದಾಗ ಬರುವಂಥದ್ದೇ ಗುಣಗುಟ್ಟುವಿಕೆ ಯಾವಾಗ ಬರ್ತದೆ? ನೀವು ಮರಣದ ಆತ್ಮನಿಗೆ ಡೋರ್ ಓಪನ್ ಮಾಡ್ತೀರಿ. ನೆಕ್ಸ್ಟ್ ಬರ್ತದೆ ಸಿಕ್ನೆಸ್ಗಳು, ಅನ್ಫರ್ಗ್ಯೂನೆಸ್ ಸ್ಟಾರ್ಟ್ ಆಗ್ತದೆ, ಬಿಟರ್ನೆಸ್ ಸ್ಟಾರ್ಟ್ ಆಗ್ತದೆ, ಇನ್ನೊಬ್ಬರ ವಿಷಯದಲ್ಲಿ ಕಹಿ ಭಾವನೆ ಸ್ಟಾರ್ಟ್ ಆಗ್ತದೆ, ವಾಕ್ಯ ಅರ್ಥ ಆಗುದಿಲ್ಲ, ನೋ ಲೈಟ್ ಇನ್ ದ ಸ್ಪಿರಿಟ್. ಎವ್ರಿ ಟೈಮ್ ನಿಮಗೆ ಮಿಸ್ಟೇಕ್ ಕಾಣ್ತದೆ. ಅವರ ಮಿಸ್ಟೇಕ್, ಇವರ ಮಿಸ್ಟೇಕ್, ಅವರು ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ, ಸಭೆ ಸರಿ ಇಲ್ಲ, ಪಾಸ್ಟರ್ ಸರಿ ಇಲ್ಲ, ಲೀಡರ್ ಸರಿ ಇಲ್ಲ, ಬುಡೇದ್ ಸರಿ ಇಲ್ಲ, ಸಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಯಾರು ಸರಿ ಇಲ್ಲ. ನಿನಗೆ ನೋಡುವಾಗ ಎಂದೇ ಕಾಣ್ತದೆ, ಯಾರು ಸರಿ ಇಲ್ಲದೆ ಕಾಣ್ತದೆ. ಯಾವಾಗ ನೀವು ಆತ್ಮದಲ್ಲಿ ಸೆನ್ಸಿಟಿವ್ ಆಗ್ತಿ, ನೀನು ಈ ಕಣ್ಣುಗಳನ್ನು ನೋಡುವುದಿಲ್ಲ, ಎಲ್ಲರನ್ನು ಇನ್ನೊಂದು ಕಣ್ಣುಗಳನ್ನು ನೋಡುತ್ತೆ. ಪ್ರೈಸ್ ಗಾಡ್. ನಿನಗೆಲ್ಲರೂ ಸರಿದ್ದಾಗ ಕಾಣ್ತಾರೆ. ಯಾವ ವ್ಯಕ್ತಿ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ಹೇಳಿದ್ರೆ, ಮಾರ್ಕ್ ದಟ್ ಪರ್ಸನ್. ಫಸ್ಟ್ ಅವನು ಸರಿ ಇಲ್ಲ, ಅವನು ಸರಿ ಆಗಬೇಕು ವಾಕ್ಯದಲ್ಲಿ ಮತ್ತು ಪ್ರಾರ್ಥನೆಯಲ್ಲಿ. ಅವನು ಯಾವಾಗಲೂ ಗುಣಗುಟ್ತಾನೆ. ಅವನೊಟ್ಟಿಗೆ ಸೇರಿ ನೀವು ಗುಣಗುಟ್ಟಬೇಡ್ರಿ. ಸಂಹಾರಕ ನಿಮ್ಮ ಮನೆಗೆ ಬರದಂತೆ ಎಚ್ಚರ ವಹಿಸಿರಿ. ಹಲೋ, ನಾನು ನಿಮ್ಗೆ ಇಲ್ಲಿ ಹ್ಯೂಮನ್ ಅಡ್ವೈಸ್ ಕೊಡ್ಲಿಕ್ಕಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ಹ್ಯೂಮನ್ ಅಡ್ವೈಸ್ ಕೊಡುವವರು ತುಂಬಾ ಇದ್ದಾರೆ. ನಾನು ನಿಮ್ಗೆ ವಾಕ್ಯದಲ್ಲಿ ತೋರಿಸ್ತಾ ಇದ್ದೇನೆ ಏನು ವಿಷಯ ಅಂತ. ಹ್ಯೂಮನ್ ಅಡ್ವೈಸ್ ತುಂಬಾ ಕೊಡ್ತಾರೆ, ಅಂದ್ರೆ ಮಾನುಷಿಕ ಬುದ್ಧಿ ಅಂತ ಹೇಳ್ತಾರೆ ನೋಡಿ, ಅದನ್ನು. ಬಟ್ ನಿಮಗೆ ವಾಕ್ಯದಲ್ಲಿ ನೀವು ಯಾರು, ನಿಮ್ಮ ಕಂಡೀಷನ್ ಏನು,
ಅದನ್ನು ತೋರಿಸ್ಲಿಕ್ಕೆ ಇರುವಂಥದ್ದು. ಅದನ್ನು ಕಲಿಯಿರಿ. ಒಂದು ವೇಳೆ ನೀವು ಗುಣಗುಟ್ಟಿದ್ದೀರಾ, ರಿಪೆಂಟ್ ಆಗಿ. ಇವತ್ತಿನವರೆಗೆ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥ ಸಮಯ ತೆಗೆದುಕೊಳ್ಳಿಲ್ವೋ, ಇವತ್ತು ಕಮಿಟ್ ಮಾಡಿ. ನಾನು ಹೇಳ್ತೇನೆ, ನಿಮಗೆ ಫಸ್ಟ್ ಮಾಡದವರಿಗೆ ಒಮ್ಮೆಲೆ ಮಾಡಲಿಕ್ಕೆ ಆಗುವುದಿಲ್ಲ. ನಿಮಗೆ ತುಂಬ ಥಾಟ್ಸ್ಗಳು ಬರ್ತವೆ. ಸೈತಾನ್ ನಡುಗುತ್ತಾನೆ, ನೀನು ತೀರ್ಮಾನ ಮಾಡಿದ್ದಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಹೇಳಿದರೆ, ಓಬೋ ಅದಕ್ಕೋಸ್ಕರ ಇಲ್ಲದವ್ರನ್ನ ಎಬ್ಬಿಸ್ತಾನೆ. ಯಾರಿಲ್ಲದನ್ನ ಹೆಂಡತಿ ಹೇಳ್ಬೋದು, ಮಕ್ಕಳು ಹೇಳ್ಬೋದು, ಅಥವಾ ಸರಿ ಇದ್ದ ವ್ಯಕ್ತಿಗಳು ಫೋನ್ ಬರ್ಬೋದು. ಬಟ್ ಯಾವಾಗ ನೀವು ಸ್ಪೆಂಡ್ ಮಾಡುತ್ತೀರಿ, ದೇವರ ಆತ್ಮನು ಎಲ್ಲ ಸಿಚುವೇಶನ್ ಕಂಟ್ರೋಲ್ ಮಾಡುತ್ತಾನೆ. ಯಾರ್ಯಾರನ್ನು ಕಂಟ್ರೋಲ್ ಮಾಡಬೇಕು ಅವನು ಕಂಟ್ರೋಲ್ ಮಾಡುತ್ತಾನೆ. ನಿನ್ನ ವ್ಯವಹಾರವನ್ನು ಕಂಟ್ರೋಲ್ ಮಾಡುತ್ತಾನೆ, ಸಭೆಯನ್ನು ಕಂಟ್ರೋಲ್ ಮಾಡುತ್ತಾನೆ, ಫೈನಾನ್ಸನ್ನು ಕಂಟ್ರೋಲ್ ಮಾಡುತ್ತಾನೆ. ಯಾರ್ಯಾರಿಗೂ ಎಲ್ಲಿ ಹಿಡಿಬೇಕು ದೇವರ ಆತ್ಮನು ಹಿಡಿತಾನೆ. ಒಂದು ವೇಳೆ ನಿಮ್ಮ ಸೀರಿಯಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೋಸ್ಕರ ಯಾರನ್ನು ಹಿಡಿತಾನೆ. ಮತ್ತೆ ನೀವು ರೀಸನ್ ಕೊಡ್ತೀರಿ. ನಿಮಗೆ ಟೀಸ್ ಮಾಡುವುದಲ್ಲ. ಸೈತಾನ್ನ ಟಾರ್ಗೆಟ್ ಆದಾಮ ಅಲ್ಲ. ಸೈತಾನ್ ಆದಾಮ ಟಾರ್ಗೆಟ್ ಹವ್ವ ಅಲ್ಲ. ಸೈತಾನ್ನ ಟಾರ್ಗೆಟ್ ಆದಾಮ. ಆದಾಮನನ್ನು ಬೆಳೆಸೋದಕ್ಕೋಸ್ಕರ ಹವ್ವನನ್ನು ಹಿಡಿದ ಅಷ್ಟೇ. ನನ್ನ ಅಕ್ಕ ಇದ್ದರು. ನನ್ನ ಅಕ್ಕ ಟೈಮ್ ಆಯಿತು. ಆಕೆ ನನ್ನ ಮೂಲಕ ರಕ್ಷಣೆ ಬಂದರು. ರಕ್ಷಣೆ ಬರುವಾಗ ಒಂದು ಸಭೆಯಲ್ಲಿ ಪ್ಲಾಂಟ್ ಆದರು, ಅಲ್ಲಿಯ ಸೆಲ್ ಲೀಡರ್ ಆದರು. ಒಳ್ಳೆಯ ಸುವಾರ್ತೆ ಕೊಡ್ತಾ ಇದ್ದರು. ಅನೇಕ ಜನರು ಆಕೆಯ ಮೂಲಕ ರಕ್ಷಣೆ ಬರ್ತಿದ್ದರು. ಆಕೆ ಅನೇಕ ಹೀಲಿಂಗ್ಗಳನ್ನು ನೋಡಿದ್ದಾಳೆ. ಆಕೆಯೇ ಹೀಲ್ ಆಗಿದ್ದಾಳೆ. ಸಡನ್ಲಿ ಒಂದು ದಿನ ಅವಳ ಅತ್ತೆ ಸಿಕ್ಕಿಬಿದ್ದರು. ನಾನು ಹೇಳಿದಕ್ಕ, ಬಿ ಕೇರ್ಫುಲ್. ಕೆಲವೊಮ್ಮೆ ಕೆಲವ್ರನ್ನ ಹಿಡಿದೋಗೋಸ್ಕರ, ನಿಲ್ಲಿಸಬೇಕೋಸ್ಕರ ಕೆಲವ್ರನ್ನ ಹಿಡಿತಾನೆ. ದೇ ಆರ್ ನಾಟ್ ಪ್ರಾಬ್ಲಮ್. ಸ್ಪೆಂಡ್ ಮಾಡು ಟೈಮ್ ಪ್ರಾರ್ಥನೆಯಲ್ಲಿ, ಲೀಡರ್ಶಿಪ್ಪಲ್ಲಿದ್ದಿ. ಒಂದು ವಾರ ಹೋಗಲಿಕ್ಕೆ ಆಗಲಿಲ್ಲ, ಅತ್ತೆಯ ಸೇವೆ ಬಿಡ್ಲಿಕ್ಕೆ ಆಗ್ತದ? 2 ವಾರ ಹೋಗಲಿಕ್ಕೆ ಆಗಲಿಲ್ಲ, 3 ಹೋಗಲಿಕ್ಕೆ ಆಗಲಿಲ್ಲ. ಅಲ್ಲೇ ಹಾರ್ಡ್ನೆಸ್ ಬಂದದ್ದು ಗೊತ್ತೇ ಇಲ್ಲ. ಕಡೆಗೆ ಒಂದು ಗುಂಪು ಪ್ರವೇಶಿಸಿತು, ಮದರ್ ಜೆರುಸಲೇಮ್ ಅಂತ. ಅವ್ರು ಫಸ್ಟ್ ಫೋನ್ ಮಾಡುವಾಗ ನನಗೆ ಹೇಳಿದರು. ಅವ್ರು ಬಂದಾಗ ಅವರು ಹೀಗೆ ಬಂದಿದ್ರು, ಹೀಗೆ ಪ್ರಕಟಣೆ ಗ್ರಂಥದಲ್ಲಿ ಮಾತಾಡ್ತಾ ಇದ್ದಾರೆ, ಹೀಗೆ ಪ್ರಶ್ನೆ ಕೇಳ್ತಾರೆ ಅಂತ. ಅಲ್ಲಿ ಅವರು ಸ್ಟಾರ್ಟ್ ಮಾಡೋದೇ ಪ್ರಕಟಣೆ ಗ್ರಂಥದಲ್ಲಿ. 6 ತಿಂಗಳಾಗುವಾಗ ಅಕ್ಕನದ್ದು ಸುದ್ದಿ ಇಲ್ಲ, ಮತ್ತೆ ಕಾಲ್ ಮಾಡಲಿಲ್ಲ. ಅಕ್ಕ ಅವರ ದುರ್ಬೋಧನೆಗೆ ಒಳಗಾಗಿ 6 ತಿಂಗಳಲ್ಲಿ ದುರ್ಬೋಧಕಿಯಾಗಿ ಟ್ರೈನ್ ಆಗಿ ಬಿಟ್ಟಿದ್ದಾರೆ. ಹೇಗೆ? ನೋ ಹೀಲಿಂಗ್, ನೋ ಟಂಗ್ಸ್. ವಾಕ್ಯ ಯಾವುದು? ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವರು ನಿಮಗೆ, ನೀವು ನೋಡಿ, ನೀವು ವಚನವನ್ನು ಓದಿ ನೀವು ಕನ್ಫ್ಯೂಸ್ ಆಗ್ತೀರಿ. ನೋಡಿ, 1:26 ಓದಿ, ಪ್ರಕಟಣೆ ಗ್ರಂಥ, ಆದಿಕಾಂಡ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆ, ನೆಲದಲ್ಲಿ ಹಾರಾಡುವ ಕ್ರಿಮಿಕೀಟ. ನೆಕ್ಸ್ಟ್, ಹೀಗೆ ದೇವರು, ಕರೆಕ್ಟ್ ಓದಿದನು, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ
ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಏನು ಅರ್ಥ ಆಗ್ತಾ ಇದೆ ನಿಮಗೆ? ನಿಮಗೆ ಅರ್ಥ ಆಗದಿದ್ರೆ ಅವರು ಅರ್ಥಪಡಿಸ್ತಾರೆ. ಏನು ಅರ್ಥ ಅಂತ ಹೇಳಿದ್ರೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ, ಯಾರ ಸ್ವರೂಪದಲ್ಲಿ? ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು. ಹಾಗಾದರೆ ಮನುಷ್ಯರಲ್ಲಿ ಗಂಡು ಹೆಣ್ಣಿದ್ದರೆ ದೇವರಲ್ಲಿ ಗಂಡು ಹೆಣ್ಣಿದೆ. ಓ, ಇದು ನಮ್ಮ ಪಾಸ್ಟರ್ ಪ್ರೀಚ್ ಮಾಡಲೇ ಇಲ್ಲ, ಇದು ಡೀಪ್ ರೆವಲ್ಯೂಷನ್. ಸೇಮ್ ಬೈಬಲ್. ಮತ್ತೆ ಎಲ್ಲಿಂದ ಹೋಗ್ತಾರೆ? ಅಲ್ಲಿಂದ ದೇವರಿಗೆ ಹೆಂಡತಿ ಇದ್ದಾರೆ, ಅವಳು ನಮ್ಮ ತಾಯಿ. ಎಲ್ಲಿದೆ? ಗಲಾತ್ಯನ್ 4:26 ಓದಿ. ವಚನ ಓದಿ. ಹಗಾರ್ ಅಂದರೆ ಅರ್ಬಸ್ಥಾನದಲ್ಲಿರುವ ಸೀನಾಯಿ ಪರ್ವತ, ಅವಳು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿ ಬೀಳುತ್ತಾಳೆ. ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸೋತದಲ್ಲಿದ್ದಾಳೆ. ನೆಕ್ಸ್ಟ್. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರರು, ಇವಳೇ ನಮಗೆ ತಾಯಿ. ಮದರ್ ಜೆರೂಸಲೇಮ್. ಈ ಬೋಧನೆ ತುಂಬ ತಿರುಗುತ್ತಾ ಇದೆ, ಬಿ ಕೇರ್ಫುಲ್. ಆ ಮದರ್ ಜೆರೂಸಲೇಮ್ ಕೊರೆಯದಲ್ಲಿದ್ದಾಳೆ. ಆಕೆಯ ಏಜ್ 84-85. ಈಗ ಸಹ ಆ ಗುಂಪು ಆಕೆಯನ್ನು ವರ್ಷಿಪ್ ಮಾಡ್ತದೆ, ಅವರು ತಾಯಿ ಅಂತ. ಇನ್ನು ಸ್ಕ್ರಿಪ್ಚರ್ ಬೇಕಾ? ಅವರು ಕೂಡ ಸ್ಕ್ರಿಪ್ಚರ್. ಇಲ್ಲಿ ಮಾತಾಡುವುದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಬಗ್ಗೆ, ರೈಟ್? ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಬಗ್ಗೆ ಮಾತಾಡುವಂಥದ್ದು. ಇವರದನ್ನು ಏನು ಮಾಡಿದ್ದಾರೆ? ಶ್ರೀದ ದುರ್ಬೋಧಕರು ಫಿಸಿಕಲಿ, ಅಂದರೆ ದೇವರಿಗೆ ಹೆಂಡತಿ ಇದ್ದಾಳೆ. ಹೇಗೆ ಮನುಷ್ಯರಿಗೆ ಹೆಂಡತಿ ಇದೆಯೋ, ಗಂಡನಿಗೆ ಹೆಂಡತಿ ಇದೆಯೋ, ಅದೇ ರೀತಿ ದೇವರಿಗೂ ಹೆಂಡತಿ ಇದ್ದಾಳೆ, ಅವಳು ನಮ್ಮ ತಾಯಿ. ಯಾವಾಗ ನೀವು ಸೀರಿಯಸ್ ಇರುವುದಿಲ್ಲ, ಈ ದುರ್ಬೋಧನೆಗೆ ನೀವು ಕಿವಿ ಕೊಡ್ತೀರಿ. ಸ್ಪಿರಿಟ್ ಯಾವಾಗ ಮಲಗ್ತಾನೆ, ಆತ್ಮಿಕ ಮನುಷ್ಯ ಮಲಗುತ್ತಾನೆ, ಆಗ ನೀವು ಶಾರೀರಿಕ ಸಂಗತಿಗಳಿಗೆ ನೀವು ಕಿವಿ ಕೊಡ್ತೀರಿ. ನನ್ನ ಅಕ್ಕ ಏನು ಮಾಡಿದಳು? ಯಾರಿಗೂ ಪ್ರಕಟಿಸಲಿಲ್ಲ. ಅದೇ ಸೆಲ್ ಗ್ರೂಪಲ್ಲಿದ್ದಳು. ಸೆಲ್ ಗ್ರೂಪಲ್ಲಿ ಈ ಬೋಧನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಳು. ಅಪೊಸ್ತಲರು ಹೇಳ್ತಾರೆ, ನಿಮ್ಮಲ್ಲೇ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಉಂಟು ಮಾಡುವರು. ಕೇಳ್ತಾ ಇದ್ದೀರಾ? ಈ ಬೋಧನೆ ಯಾರೆಲ್ಲ ಸಭೆಯಲ್ಲಿದ್ದವರು ಅವರಿಗೆ ಇಂಥ ಬೋಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೈಬಲ್ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ. ನೀವು ಯಾರಾಗಿದ್ದೀರಿ? ದೇವರ ಆಲಯವಾಗಿದ್ದೀರಿ. ಅದು ಪವಿತ್ರವಾದದ್ದು. ಯಾರು ದೇವರ ಆಲಯವನ್ನು ಕೆಡಿಸ್ತಾನೋ ಅವನು ನಾನು ಕೆಡಿಸ್ತೇನೆ. ನೀನು ವೈಯಕ್ತಿಕವಾಗಿ ಪಾಪ ಮಾಡುವುದು ಬೇರೆ, ನೀನು ಸಭೆಗೆ ವಿರುದ್ಧವಾಗಿ ಮಾಡುವ ಪಾಪ ಬೇರೆ. ದೇರ್ ಇಸ್ ಎ ಸ್ಪಿರಿಚುವಲ್ ಸಿನ್, ದೇರ್ ಇಸ್ ಎ ಫಿಸಿಕಲ್ ಸಿನ್. ಸ್ಪಿರಿಚುವಲ್ ಸಿನ್ ಇಸ್ ಗ್ರೇಟರ್ ದೆನ್ ಫಿಸಿಕಲ್ ಸಿನ್. ಮನುಷ್ಯರು ನೋಡುವುದು ಕೇವಲ ಫಿಸಿಕಲ್ ಪಾಪಗಳನ್ನು ಮಾತ್ರ, ಬಟ್ ಸ್ಪಿರಿಚುವಲ್ ಸಿನ್ ಇಸ್ ಗ್ರೇಟರ್. ಪ್ರೈಡ್ ಎಂಬುದು ಸಿನ್, ಪಾಪ. ಹಿಗೋ, ಪ್ರೈಡ್. ಓದಿರ ವಚನವನ್ನು 3ನೇ ಅಧ್ಯಾಯ 16ನೇ ವಚನ, 2 Corinthians 3:16. 1 Corinthians 3:16. 1 Corinthians 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಾವು ಒಟ್ಟಾಗಿ ಸಹೋದರರು, ನಾನು ಅಲ್ಲ, ನೀವು. ನಿಮಗೆ ಗೊತ್ತಿಲ್ಲವೋ? ಇಸ್ ಅ ಚರ್ಚ್. ಓಕೆ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ, ನೀನು ಅಲ್ಲ, ನೀವೇ.
ಸಹೋದರರ ಮಧ್ಯದಲ್ಲಿ ಒಡ ಹುಟ್ಟಿಸುವಂಥದ್ದು ದೇವರಿಗೆ ಅಸಹ್ಯ. ರೈಟ್? ಸಭೆಯಲ್ಲಿ ಒಂದೇ ವರ್ಷ ನನ್ನ ಅಕ್ಕನಿಗೆ ಕ್ಯಾನ್ಸರ್ ಅಟ್ಯಾಕ್ ಆಯಿತು, ಸತ್ತಳು. ನಾನು ಹೋಗಿ ಮಾತಾಡಿದೆ, ರಿಪೆಂಟ್. ನಾನು ಹೇಳಿದೆ ನೋ. ಆಕೆ ಹೇಳಿದ್ರು ನಾನು ಸತ್ತರು ಹೋಗ್ತೇನೆ ಅಂತ ಹೇಳಿದೆ. ಅದು ಅವಳ ನಂಬಿಕೆ. ಬಟ್ ಯೇಸು ಕ್ರಿಸ್ತನ ರಕ್ತ ಮಾತ್ರ ನಮ್ಮನ್ನು ವಿಮೋಚಿಸ್ತದೆ. ಯೇಸು ಕ್ರಿಸ್ತನ ರಕ್ತ ಮಾತ್ರ ನಮಗೆ ದೇವರ ಮಕ್ಕಳಾಗುವಂತೆ ಮಾಡುತ್ತದೆ. ಯೇಸು ಕ್ರಿಸ್ತನ ರಕ್ತ ಮಾತ್ರ ದೇವರ ರಾಜ್ಯದಲ್ಲಿ ಹುಟ್ಟುತ್ತದೆ. ಬಿ ಕೇರ್ಫುಲ್, ಡೋಂಟ್ ಪ್ಲೇ ಅಗೇನ್ಸ್ಟ್ ದ ಚರ್ಚ್. ರೈಟ್? ಅದರಿಂದ ನಾವು ಯಾವಾಗಲೂ ಸ್ಪಿರಿಚುವಲಿ ಸೆನ್ಸಿಟಿವ್ ಆಗಬೇಕು. ಯಾವಾಗ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವುದಿಲ್ಲ, ಆಗ ಸ್ತೋತ್ರ ಬರುವುದಿಲ್ಲ, ಆಗ ನಿಮಗೆ ಗುಣಗುಟ್ಟಿಗೆ ಬರ್ತದೆ. ಇನ್ನೊಬ್ಬರ ಸಹೋದರನ ವಿಷಯದಲ್ಲಿ, ಪಾಸ್ಟರ್ ವಿಷಯದಲ್ಲಿ ಇಲ್ಲದ ಗುಣಗುಟ್ಟಿಗೆ ಬರ್ತದೆ. ಬೈಬಲ್ ಅವರು ಗುಣಗುಟ್ಟಿ ಸಂಹಾರಕನ ಕೈಗೆ ತಮ್ಮನ್ನು ಕೊಟ್ಟರು. ಏಂಜಲ್ ಆಫ್ ಡೆತ್. ಅವರು ಮಾಡಿದ ತಪ್ಪನ್ನು ನೀವು ಮಾಡಬಾರದೆಂದು ಇದು ನಿಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. ಚೆಕ್ ಯುವರ್ ಹಾರ್ಟ್, ಚೆಕ್ ಯುವರ್ ಲೈಫ್, ಚೆಕ್ ಯುವರ್ ಹಾರ್ಟ್. ಸಭೆ ಅಂತ ಹೇಳಿದ್ರೆ ಕೇವಲವಾಗಿ ಅನ್ನಿಸ್ಬಿಟ್ರೆ, ಇವತ್ತು ನಾವು ಕರ್ತನ ಮೇಜು ತೆಗೆದುಕೊಳ್ಳಿಕ್ಕಿದ್ದೇವೆ. ರೈಟ್? ಕರ್ತನ ಮೇಜು. ನಾನು 5 ನಿಮಿಷದಲ್ಲಿ ಮಾತಾಡಿ ಕರ್ತನ ಮೇಜಿಗೆ ಹೋಗುವ ಈಗ. ಓಕೆ, ಓದಿರಿ. 11ನೇ ಅಧ್ಯಾಯ 25ನೇ 30ನೇ ವಚನದಿಂದ ಓದುವ. ಫಸ್ಟ್ ಕೊರಿಂಥಿಯನ್ 28ರಿಂದ ಓದುವ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಪಾತ್ರೆಯಲ್ಲಿ ಕುಡಿಯಲಿ. ಪ್ರತಿ ಮನುಷ್ಯನು, ಹೇಳ್ರಿ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ. ಬೇರೆಯವ್ರನ್ನ ಪರೀಕ್ಷೆ ಮಾಡೋದಲ್ಲ. ಬೇರೆಯವ್ರನ್ನು ಪರೀಕ್ಷೆ ಮಾಡುವುದಲ್ಲ. ಪ್ರತಿ ಮನುಷ್ಯನು, ಹೇಳ್ರಿ, ಪ್ರತಿ ಮನುಷ್ಯನು. ಪ್ರತಿಯೊಬ್ಬ ಲೀಡರ್, ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ವರ್ಷಿಪ್ ಲೀಡರ್, ಪ್ರತಿಯೊಬ್ಬ ಪಾಸ್ಟರ್, ಎಲ್ಲರೂ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಈ ಪಾತ್ರೆಯಲ್ಲಿ ಕುಡಿಯಲಿ. ನೆಕ್ಸ್ಟ್, ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ರೈಟ್? ಜಡ್ಜ್ಮೆಂಟ್. ಕರ್ತನ ದೇಹವೆಂದು. ಕರ್ತನ ದೇಹ ಯಾವುದು? ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ದೇಹ. ನಾವು ಒಟ್ಟಾಗಿ ಸೇರಿ ಕರ್ತನ ಆಲಯ. ಬೈಬಲ್ ಕರ್ತನ ದೇಹವನ್ನು ವಿವೇಚಿಸದೆ ತಿನ್ನುವವನು. ದ ಸ್ಪಿರಿಚುವಲ್ ಬಾಡಿ. ವಿ ಆರ್ ದ ಸ್ಪಿರಿಚುವಲ್ ಬಾಡಿ. ಇದನ್ನು ಎಷ್ಟು ಸಾರಿ ನೀವು ತೆಗೆದುಕೊಳ್ಳುತ್ತೀರೋ ಅಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ನೀವು ಪ್ರಸಿದ್ಧಪಡಿಸ್ತೀರಿ. ಹಲ್ಲೆಲೂಯಾ. ಕರ್ತನ ಮರಣ, ಆತನ ಮರಣದಿಂದ ಆತನ ಮರಣಾಧಿಕಾರಿಯನ್ನು ಸೋಲಿಸಿಬಿಟ್ಟಿದ್ದಾನೆ, ಅಡಗಿಸಿಬಿಟ್ಟಿದ್ದಾನೆ. ಇದನ್ನು ರೈಟ್ ಮ್ಯಾನರ್ ಅಲ್ಲಿ ತೆಗೆದುಕೊಂಡಾಗ ಇಟ್ ವಿಲ್ ಬಿ ಎ ಬ್ಲೆಸ್ಸಿಂಗ್. ಅನ್ವರ್ದಿ ಮ್ಯಾನರ್ ಅಂತ ಹೇಳ್ತಾರೆ, ಅಲ್ಲಿ ಮೇಲೆ ಬರೆಯಲ್ಪಟ್ಟಿದೆ 27ನೇ ವಚನದಲ್ಲಿ. 27ನೇ ವಚನ ಇದೆ ಹೀಗೆ, ಹೀಗಿರುವುದರಿಂದ ಯಾವನದು ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. Therefore whoever eat this bread or drink this cup of the Lord in an unworthy manner. ಅನ್ವರ್ದಿ ಅಲ್ಲ, ನೀವು ಅನ್ವರ್ದಿ ಅಲ್ಲ. ನಿಮ್ಮನ್ನು ದೇವರು ಕ್ರಿಸ್ತನಲ್ಲಿ ಯೋಗ್ಯರನ್ನಾಗಿ ಮಾಡಿದ್ದಾನೆ. ನೀವು ಯೋಗ್ಯರು, ನೀವು ಕರ್ತನ ಮೇಜನ್ನು ತೆಗೆದುಕೊಳ್ಳಲು ಯೋಗ್ಯರು. ಬಟ್ ಇಲ್ಲಿ ಬೈಬಲ್ ಹೇಳ್ತದೆ ಅನ್ವರ್ದಿ ಮ್ಯಾನರ್, ಅಯೋಗ್ಯ ರೀತಿಯಲ್ಲಿ. ಅಂದ್ರೆ ಅದರ ಬಗ್ಗೆ ಕೇರ್ ಇಲ್ಲ, ಅದರ ಬಗ್ಗೆ ವಿವೇಚನೆ ಇಲ್ಲ, ಭಯಪಡುವ ಅಗತ್ಯ ಇಲ್ಲ. ವರ್ಡ್ ಬರುವಾಗ ಎಲ್ಲೆಲ್ಲಿ ನಿಮ್ಮನ್ನು ಸರಿಪಡಿಸಿಕೊಳ್ಳಿ, ಪರೀಕ್ಷಿಸಿರಿ, ಸರಿಪಡಿಸಿರಿ, ಮುಗಿಯಿತು. ಭಯಪಡೋದು ಯಾಕೆ? ರೈಟ್ ಆಗಿ ತೆಗೆದುಕೊಂಡ್ರೆ ಅದು ಮೆಡಿಸಿನ್, ರಾಂಗ್ ಆಗಿ ತೆಗೆದುಕೊಂಡ್ರೆ ಪಾಯ್ಸನ್ ಇದ್ದ ಹಾಗೆ. ಸಿಂಪಲ್. ರೈಟ್ ಆಗಿ ತೆಗೆದುಕೊಂಡ್ರೆ ಮೆಡಿಸಿನ್. ಓಕೆ, ನೆಕ್ಸ್ಟ್
ನಾನು ಕ್ವಿಕ್ ಮುಗಿಸ್ತೀನಿ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಪಾತ್ರೆಯಲ್ಲಿ ಕುಡಿಯಲಿ. ನೆಕ್ಸ್ಟ್, ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಪಾಸ್ಟರ್, ಇದು ಓಲ್ಡ್ ಟೆಸ್ಟಮೆಂಟ್ ಅಲ್ಲ, ನ್ಯೂ ಟೆಸ್ಟಮೆಂಟ್. ಯಾಕಂದರೆ ಕರ್ತನ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ವೀಕ್, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಹಲೋ, ಭಯಪಡಬೇಡಿ, ಪರೀಕ್ಷಿಸಿರಿ ಅಷ್ಟೇ. ಯು ಆರ್ ವರ್ದಿ ಥ್ರೂ ದ ಬ್ಲಡ್ ಆಫ್ ಜೀಸಸ್. ವಿ ಆರ್ ಆಲ್ ಒನ್. ಇದು ಕರ್ತನ ಮನೆ, ಇದು ಚರ್ಚ್. ಕರ್ತನ ಮನೆಯಲ್ಲಿ ನಡೆಯಬೇಕಾದ ಕ್ರಮ ಇದೆ. ನಿಮಗೆ ಖುಷಿ ಬಂದಾಗಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಅಪೊಸ್ತಲ ಪೌಲ್ ಸಭೆಯ ಬಗ್ಗೆ ಕ್ರಮ ಮಾತಾಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ 31ನೇ ವಚನ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನೆಕ್ಸ್ಟ್, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಅವರು ಊಟ ಮಾಡ್ತಿದ್ದರು. ಅವರೇನು ಮಾಡ್ತಿದ್ದರು? ಒಂದು ರೊಟ್ಟಿಯನ್ನು ತಿಂದು ಅವರು ಒಟ್ಟಿಗೆ ಭೋಜನ ಮಾಡ್ತಿದ್ದರು, ಊಟ ಮಾಡುತ್ತಿದ್ದರು. ಇಲ್ಲಿ ಏನು ಹೇಳ್ತಾನೆ? ಕಾದುಕೊಳ್ಳಿರಿ. ನೆಕ್ಸ್ಟ್, ಒಬ್ಬನು ಹಸಿದರೆ ಅವನು ಮನೆಯಲ್ಲಿ ಊಟ ಮಾಡಲಿ, ಸಭೆಯಲ್ಲಿ ಊಟ ಮಾಡೋದು ಬೇಡ. ಹಸಿವೆ ಆಗ್ತದ, ಮನೆಯಲ್ಲಿ ಊಟ ಮಾಡಿ ಬಾ, ಬ್ರೇಕ್ಫಾಸ್ಟ್ ಮಾಡಿ ಬಾ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು. ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮಪಡಿಸ್ತೇನೆ. ನನಗೆ ಇನ್ನೂ ಕ್ರಮಪಡಿಸ್ಲಿಕ್ಕೆ ಉಂಟು. ಇಲ್ಲಿ ಹೇಳ್ತಾನೆ, ಇಷ್ಟೆಲ್ಲ ಕ್ರಮದಲ್ಲಿ ನಡೆಯಲಿ, ಮಿಕ್ಕಾದ ಸಂಗತಿಗಳನ್ನು ನಾನು ಬಂದ ನಂತರ ಏನು ಮಾಡ್ತೇನೆ? ಕ್ರಮಪಡಿಸ್ತೇನೆ. ಕ್ರಮ ಇಲ್ಲದ ಸಭೆಗಳನ್ನು ಕ್ರಮಪಡಿಸು. ಅಪೊಸ್ತಲ ಪೌಲ ತಿಮೋತಿಗೆ ಹೇಳ್ತಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ಮನೆಯಲ್ಲಿ ನಡೆಯಬೇಕಾದ ಕ್ರಮ ನಿನಗೆ ಗೊತ್ತಿರಲಿ. ಅದು ಜೀವ ಸ್ವರೂಪನಾದ ದೇವರ ಮನೆ, ರೈಟ್? ಕ್ರಮ ಇದೆ. ಅದರಿಂದ ಚರ್ಚ್ ಎಂಬುವಂಥದ್ದು ದ ಫೆಲೋಶಿಪ್ ಅಂತ ಹೇಳಿದ್ರೆ ಕೊಯಿನೋನಿಯಾ ಅಂತ ಹೇಳಿದ್ರೆ ಒಟ್ಟಿಗೆ ನಾವು ಕುಡಿಯುವವರು, ಒಟ್ಟಿಗೆ ನಾವು ತಿನ್ನುವವರು, ಒಟ್ಟಿಗೆ ನಾವು ಶೇರ್ ಮಾಡುವವರು. ಅದಕ್ಕೆ ಕೊಯಿನೋನಿಯಾ ಅಂತ ಹೇಳ್ತಾರೆ. ಶೇರಿಂಗ್ ಒನ್ ಅನದರ್. ಓಕೆ, ಅದರಿಂದ ನಾವೆಲ್ಲರೂ ದೇವರ ಸಂಘ ನಿಂತ್ಕೊಳ್ಳುವ, ನಮ್ಮನ್ನು ನಾವು ಚೆಕ್ ಮಾಡುವ. ಥ್ಯಾಂಕ್ ಯು.